ಸ್ಪೀಕಿಂಗ್ ಸ್ಕಿಲ್ಸ್ ಇಲ್ಲ, ಸ್ಪೀಕಿಂಗ್ ಅಲ್ಲ. ವೀಕ್ಲಿ ಒನ್ಸು ಎರಡಿದೆ ಪುಟ. ಬಾಲಕೇಂದ್ರ ಅನ್ನೋದು ನಿನಗೆ ಸಂಭಾಷಣೆ ಸ್ಪೀಕಿಂಗು ಹೇಳ್ಕೊಡ್ತಾರೆ, ಮತ್ತೆ ಶ್ಲೋಕ ಕತೆ ಅದು ಹೇಳ್ಕೊಡ್ತಾರೆ. ನೀ ಸರಳ ಅಂತ ಪರೀಕ್ಷೆ ತಗೊಂಡ್ರೆ ಅದು ವೀಕ್ಲಿ ಒನ್ಸು ಬರೀ ಪರೀಕ್ಷೆಗೆ ಸಂಬಂಧಪಟ್ಟಿದ ಪಾಠಗಳು ಹೇಳ್ಕೊಡ್ತಾರೆ. ಆ ಬುಕ್ಕಲ್ಲಿ ಏನೇನಿರುತ್ತೋ ಅದನ್ನ. ಅದೇ ಬೇರೆ, ಬಾಲಕೇಂದ್ರನೇ ಬೇರೆ. ಬಾಲಕೇಂದ್ರ ಬರೀ ಆಟ ಕತೆ ಹತ್ರ ಅಷ್ಟೆ. ಭಗಿನಿ, ಅದ್ ಬಾಲಕೇಂದ್ರ ಆನ್ಲೈನ್ ಆಫ್ಲೈನ್? ನೀನ್ ಎಲ್ಲಿದ್ಯಾ? ಯಾವ ಏರಿಯಾ? ರಾಮಮೂರ್ತಿ ನಗರ್. ಮೂರ್ತಿ ನಗರ. ಹಾಗಾದ್ರೆ ನೀನ್ ಆಫ್ಲೈನ್ ಆಗಲ್ಲ, ಆನ್ಲೈನೇ ಬರ್ಬೇಕು. ಎರಡೂ ಆಗತ್ತೆ, ಆನ್ಲೈನ್ ಆಫ್ಲೈನು. ರಾಮಮೂರ್ತಿ ನಗರಲ್ಲಿ ಯಾವ್ದಾರು ಬಾಲಕೇಂದ್ರ ಇದೆಯಾ ಅಂತಾನು ನಾನು ವಿಚಾರಿಸ್ಬಿಟ್ಟು ಹೇಳ್ತೀನಿ. ಅಲ್ಲೇನು ಸೇರ್ಕೋಬಹುದು ಆಫ್ಲೈನು. ಇಲ್ಲ ಆನ್ಲೈನ್ ಬರ್ತೀನಿ ಅಂದ್ರೆ ಇಲ್ಲಿಗೆ ಆನ್ಲೈನ್ ಸೇರ್ಕೋಬಹುದು. ಓಕೆನಾ? ಗ್ರೂಪಲ್ಲಿ ಅಪ್ಡೇಟ್ ಮಾಡ್ತೀನಿ. ಓಕೆ, ಈಗ ಧ್ಯೇಯ ಮಂತ್ರ ಹೇಳೋಣ. ಯಾರಿಗಾರು ಗೊತ್ತಾ? ಪಠಾಮಿ ಸಂಸ್ಕೃತಂ ನಿತ್ಯಂ. ಭಗಿನಿ, ನನಗೆ ಗೊತ್ತು. ಹೇಳು, ಫಸ್ಟ್ ಪ್ಯಾರ ಹೇಳು. ಪಠಾಮಿ ಸಂಸ್ಕೃತಂ ನಿತ್ಯಂ ವದಾಮಿ ಸಂಸ್ಕೃತಂ ಸದಾ ಧ್ಯಾಯಾಮಿ ಸಂಸ್ಕೃತಂ ಸಮ್ಯಕ್ ವಂದೇ ಸಂಸ್ಕೃತ ಮಾತರಂ. ಇನ್ಯಾರಿಗಾರು ಬರತ್ತಾ? ಸಂಸ್ಕೃತಸ್ಯ ಪ್ರಸಾರಾಯ. ನಿಂಗೆ ಬರತ್ತೆ ಮೋಟಿ? ವೈಷ್ಣವಿ ಹೇಳೋದಾದ್ರೆ ಹೇಳು. ಸಂಸ್ಕೃತಸ್ಯ ಪ್ರಸಾರಾಯ ನೈಜಂ ಸರ್ವಂ ದದಾಮ್ಯಹಂ ಸಂಸ್ಕೃತಸ್ಯ ಸದಾ ಭಕ್ತೋ ವಂದೇ ಸಂಸ್ಕೃತ ಮಾತರಂ. ಸಂಸ್ಕೃತಸ್ಯ ಕೃತೆ ಜೀವನ್ ಸಂಸ್ಕೃತಸ್ಯ ಕೃತೆ ಯಜನ್ ಆತ್ಮಾನಮಾಹುತಂ ಮನ್ಯೇ ವಂದೇ ಸಂಸ್ಕೃತ ಮಾತರಂ. ವಂದೇ ಸಂಸ್ಕೃತ ಮಾತರಂ. ಉತ್ತಮ, ಬಹು ಉತ್ತಮ. ಎಲ್ಲಿ ಕಲ್ತಿದ್ದು ನೀನು? ವೆರಿ ಗುಡ್. ಸರಳ ಕ್ಲಾಸ್ ಅಲ್ಲಿ ಅವರು ಹೇಳ್ತಾರೆ, ಅವಾಗ ಕಲ್ತ್ಕೊಂಡೆ. ವೆರಿ ಗುಡ್. ಇವಾಗ ನೆಕ್ಸ್ಟ್ ಲೆವೆಲ್ ಪಾಠನು ತಗೋ. ನಮಸ್ತೆ ಅನುಪಮ ಭಗಿನಿ. ನಮಸ್ತೆ ಭಗಿನಿ. ಹಾ, ಈಗ ಇವ್ರು ಸಂಧ್ಯಾ ಭಗಿನಿ ಬಂದಿಲ್ಲ ಇವತ್ತು ಇನ್ನು? ಕಾಣ್ತಾ ಇಲ್ಲ. ಒಂದು ನಿಮಿಷ. ಅದೇ ಸರಳ ಪರೀಕ್ಷೆ ಬಗ್ಗೆನು ಹೇಳ್ದೆ ನಾನು ಇವ್ರಗಳಿಗೆಲ್ಲ. ಆಲ್ರೆಡಿ ವೈಷ್ಣವಿ ತಗೊಂಡಿದ್ದಾಳೆ, ಆಮೇಲೆ ಇನ್ನೊಬ್ರು ಯಾರು ಮತ್ತೆ ಲಲನ್ಯ, ಲಿಖಿತ ಅವರು ಕೂಡ ತಗೊಂಡಿದ್ದಾರೆ. ನೀವೇ ಹೇಳ್ಕೊಟ್ರಿ ಅಂತಾನು ಹೇಳ್ತಾ ಇದ್ರು. ವೆರಿ ಗುಡ್. ಅದೇ ತಗೊಳ್ಬೋದು. ಮಿಕ್ಕದವ್ರಿಗೂ ಹೇಳಿದ್ದೀನಿ. ರಿಜಿಸ್ಟರ್ ಮಾಡಿದ್ದಾರೆ ಅನ್ಸುತ್ತೆ. ಮಾಡಿದಾರಾ? ಓಕೆ, ಸರಿ ಸರಿ. ಸರಿ, ಇವಾಗ ಅವ್ರು ಬರೋವರೆಗೂ ಇದು ನೀವೇ ಫಸ್ಟ್ ತಗೊಂಡ್ಬಿಡ್ತೀರಾ? ಸರಿ ಸರಿ, ನಾನು ಅವ್ರಿಗೆ ಫೋನ್ ಮಾಡ್ತೀನಿ. ಒಂದ್ ನಿಮಿಷ. ಮತ್ತೆ ಸಂಜೆ ಹೊತ್ತು ಏನೇನ್ ಆಟ ಆಡ್ತೀರಾ? ಹೊರಗಡೆ ಹೋಗಿ ಕ್ರಿಕೆಟ್, ಬ್ಯಾಡ್ಮಿಂಟನ್, ಸೈಕ್ಲಿಂಗ್, ಯಾವ ತರ ಆಟ? ಬ್ಯಾಡ್ಮಿಂಟನ್, ಸೈಕ್ಲಿಂಗ್, ಕ್ರಿಕೆಟ್. ಓನ್ ಗೇಮ್ಸ್. ಮ್ಯಾಚ್ ನೋಡ್ತೀರಾ ಟಿವಿಲಿ ಯಾರಾದ್ರೂ? ಓ ಗುಡ್. ಇವತ್ತು ಯಾವ ಮ್ಯಾಚ್ ಇದೆ? ಮ್ಯಾಚ್ ಚೆಕ್ ಮಾಡಿಲ್ಲ. ನೋಡ್ತೀವಿ. ನೋಡ್ತೀರಾ? ಅದು ಮೊಬೈಲ್ ಅಲ್ಲಿ ಬರತ್ತಲ್ಲ ಮೆಸೇಜ್ಗಳು, ಅವಾಗ ನೋಡ್ತೀವಿ. ಸ್ಟಾರ್ಟ್ ಆಗುತ್ತಲ್ಲ. ಮ್ಯಾಮ್ ಮೊನ್ನೆ ರಾಜಸ್ಥಾನ್ ರಾಯಲ್ಸ್ ಮತ್ತೆ RCB ಮ್ಯಾಚ್ ಇದ್ದಾಗ RCB ಇತ್ತು. ಹೌದಾ? ಗೆದ್ದು ಬಿಟ್ರ RCB? ವೆರಿ ಗುಡ್.
ಭಗಿನಿ ಇವತ್ತು DC ವರ್ಸಸ್ RR ಇದೆ. ಇವತ್ತಾ? ಹಾ ಭಗಿನಿ. ಓಕೆ ಓಕೆ ಗುಡ್. ಭಗಿನಿ RCB 9 ವಿಕೆಟ್ಸ್ ವಿನ್ ಆಯ್ತು. ನೆನ್ನೆನಾ ಮೊನ್ನೆನಾ? ಮೊನ್ನೆ ಇರ್ಬೇಕು ಮ್ಯಾಚ್. ಗುಡ್, ಚೆನ್ನಾಗಿ ಆಡಿದ್ದಾರೆ. ಮ್ಯಾಮ್ ಆದ್ರೆ ಅಲ್ಲಿ ಮ್ಯಾಚ್ ನಡೆಯುವಾಗ ಅದ್ರ ಲಾಸ್ಟ್ ಮ್ಯಾಚ್ RCB ತೋರ್ಸಿತ್ತಲ್ಲ, ಅವಾಗಿನ ಟೈಮಲ್ಲಿ ವಿರಾಟ್ ಕೊಹ್ಲಿ ಮತ್ತೆ ಸಾಲ್ಟ್ ಬ್ಯಾಟಿಂಗ್ ಮಾಡುವಾಗ ವಿರಾಟ್ ಕೊಹ್ಲಿ ಸೇವ್ ಆದ, ಅದ್ರ ಸಾಲ್ಟ್ ನ ಔಟ್ ಮಾಡಿಸಿದ. ಆಮೇಲೆ ವಿರಾಟ್ ಕೊಹ್ಲಿನೂ ಆಡ್ಲಿಲ್ಲ, ಸಾಲ್ಟ್ ಅವನು ವಿರಾಟ್ ಕೊಹ್ಲಿನೂ ಅರ್ಲಿ ಔಟ್ ಆಗ್ಬಿಟ್ಟ. ಹೌದಾ? ಓಕೆ. ಕ್ರಿಕೆಟ್ ಎಲ್ಲಿ ಕೋಚಿಂಗ್ ಅಂತ ಹೋಗ್ತೀಯ ಅಥವಾ ಫ್ರೆಂಡ್ಸ್ ಜೊತೆ ಆಟ ಆಡ್ತೀಯೋ, ಯಾವ ತರ? ನಾನ್ ಫ್ರೆಂಡ್ಸ್ ಜೊತೆ ಆಡ್ತೀನಿ ಅಥವಾ ಟಿವಿ ನೋಡ್ತೀನಿ. ವೆರಿ ಗುಡ್. ಓಕೆ, ಭಗಿನಿ ಇವಾಗ ತಗೋತಾರೆ ಕ್ಲಾಸ್. ಓಕೆ, ಹರಿ ಓಂ. ನಮ ಸರ್ವೇಭ್ಯಃ. ಹರಿ ಓಂ ಭಗಿನಿ. ಹರಿ ಓಂ ಭಗಿನಿ. ಹರಿ ಓಂ. ಹರಿ ಓಂ. ಹರಿ ಓಂ ಭಗಿನಿ. ಹರಿ ಓಂ. ಹರಿ ಓಂ. ಸ್ಕ್ರೀನ್ ಶೇರ್ ಮಾಡಿದ್ ಕಾಣ್ತಾ ಇದೆಯಾ? ಕಾಣಿಸ್ತಿದೆ. ಏನಿದೆಲ್ಲ? ವೆಜಿಟೇಬಲ್ಸ್. ತರಕಾರಿಗಳು. ಹಾ, ಶಾಕಾನಿ ಅಂತ ಹೇಳ್ತಾರೆ. ಶಾಕಾನಿ ಅಂತ. ಇದ್ರಲ್ಲಿ ಫಸ್ಟ್ ಓದಕ್ಕಾಗತ್ತಾ? ಯಾರು ಓದ್ತೀರಾ? ನಾನೇ ಹೇಳ. ಅಭಿಜ್ಞಾ ಓದ್ತೀರಾ? ಸ್ಕ್ರೀನ್ ಕಾಣ್ತಾ ಇದೆಯಾ? ಎಸ್. ಹಾ, ಫಸ್ಟ್ ಲೈನ್ ಓದಿ. ಹಾ ಮ್ಯಾಮ್. ತರಕಾರಿಗಳು. ಕೂಷ್ಮಾಂಡಕಂ. ನಾನೊಂದ್ಸಲ ಹೇಳ್ತೀನಿ. ಶಾಕಾನಿ ಅಂದ್ರೆ ತರಕಾರಿಗಳು. ಕೂಷ್ಮಾಂಡಕಂ. ಉತ್ತಮಂ. ಮತ್ತೆ ಶಾಕಂ. ಪನಸ ಫಲಂ. ಪನಸ ಫಲಂ. ಹಾ, ಪುಷ್ಪ ಶಾಕಂ. ಪನಸ ಫಲಂ. ಹ್ಮ್ ಪುಷ್ಪ ಶಾಖಂ. ಆಮೇಲೆ ಹರಿತಂ, ಎಲೆಕೋಸು. ಪುಷ್ಪ ಶಾಖಂ, ಹೂಕೋಸು ಅಂತಿರಲ್ಲ ಅದು. ಪಣಸ ಫಲಂ, ಹಲಸಿನ ಹಣ್ಣು. ಶಾಖಂ, ಸೊಪ್ಪು. ಕೂಷ್ಮಾಂಡಕಂ ಅಂದ್ರೆ ಸಿಹಿ ಕುಂಬಳಕಾಯಿ, ಪಂಪ್ಕಿನ್ ಅಂತಿರಲ್ಲ ನೀವು. ಅದು. ಓಕೆ. ಇದಾನಿಂ ಅದ್ರಿತ್ ಯು ಸೇ ಸೆಕೆಂಡ್ ಲೈನ್. ನೀವು ಹೇಳಿ ಸೆಕೆಂಡ್ ಲೈನ್ ಅಲ್ಲಿ ಇರೋದನ್ನ. ಓದ್ಬೋದಾ? ಹಾ ಮ್ಯಾಮ್, ಟ್ರೈ ಮಾಡ್ತೀನಿ. ಕಾರವೆಲ್ಲಂ ಅಂದ್ರೆ ಹಾಗಲಕಾಯಿ. ಕಾರವೆಲ್ಲಂ, ಹಾಗಲಕಾಯಿ. ಬಿಂಬ ಫಲಂ ಅದ್ರ ನಂತರ. ಬಿಂಬ ಫಲಂ ಯಾವ್ದು ಹೇಳ್ತೀರಾ? ಬಿಂಬ ಫಲಂ ಮಮ್ಮ. ಬಿಂಬ ಫಲಂ ಅಂದ್ರೆ ಚಾಕ್ಲೇಟ್, ಕೋಕೋ ಮ್ಯಾಮ್. ಅದ್ಯಾವ್ದು ಹೇಳಿ? ಅಮ್ಮ ಬಿಂಬ ಫಲಂ ಐ ಮೀನ್ ನಂಗೆ ಕೇಳ್ತಾ ಇದೀನಿ ಮ್ಯಾಮ್. ಇಸ್ ಇಟ್ ಕೋಕೋ? ಅದಿದು ಕೋಕೋ ಅದಿದ್ ಬರುತ್ತಲ್ಲ ಮ್ಯಾಮ್, ಅದ? ಅಲ್ಲ, ಚಿತ್ರ ನೋಡಿದ್ರೆ ಏನ್ ಕಾಣ್ತಾ ಇದೆ? ಸೆಕೆಂಡ್ ಪಿಕ್ಚರ್ ಯಾವ ತರಕಾರಿ? ಬೇರೆ ಯಾರು ಹೇಳ್ತೀರಾ? ಸುಹಾಸ್ ಹೇಳಿ. ಲೆಮನ್. ಅಲ್ಲ, ತೊಂಡೆಕಾಯಿ. ನಿಂಬೆ ಹಣ್ಣು ಬೇರೆ ಇದೆ, ಹೇಳ್ತೀನಿ ಆಮೇಲೆ. ಬಿಂಬ ಫಲಂ ಅಂದ್ರೆ ತೊಂಡೆಕಾಯಿ. ಓಕೆ ಮ್ಯಾಮ್, ನೆಕ್ಸ್ಟ್ ಒನ್ ಓದ್ತಿದ್ದೀನಿ. ಓದಿ. ವ್ರೆಂತಕಮ್ಯ. ರು ಅದು ವಾಗೆ ರು ಅತ್ತು. ರುಂತಾಕಂ ಅಂದ್ರೆ ಬದನೆಕಾಯಿ. ರುಂತಾಕಂ ಅಂತ ಹೇಳ್ತೀವಿ. ನೆಕ್ಸ್ಟ್ ಓದಿ. ತುಂಬಿ ಫಲಂ. ಸೋರೆಕಾಯಿ. ಆಮೇಲೆ ಕೋಶಾತಕಿ ಅಂದ್ರೆ ಹೀರೆಕಾಯಿ ಅನ್ಸುತ್ತೆ. ಹೀರೆಕಾಯಿ.
ಆಮೇಲೆ ನೆಕ್ಸ್ಟ್ ಹೋಗೋಣ. ಹ್ಮ್. ಕೆಲವೊಂದು ದಿನ ಬಳಕೆಯಲ್ಲಿ ನೀವು ನೆನ್ಪಿಟ್ಕೊಂಡು ಹೇಳ್ಬೇಕು ಮನೇಲಿ. ಸುಹಾಸ್, ನಾವು ಸುಹಾಸ್ ಅದ್ರಿ ಧನ್ಯವಾದ. Thank you. ಸುಹಾಸ್, ನೀವು ಓದ್ತೀರಾ ಥರ್ಡ್ ಲೈನ್? ಹ್ಮ್ ಹಾ, ಕಾಣ್ತಿದೆ ಅಲ್ಲ? ಹ್ಮ್ ಶಿಗು ಶಿಗ್ರುಹು ಅಂತ. ಶಿಗ್ರುಹು. ಶಿಗ್ರುಹು ಶಿಗ್ರುಹು ಡ್ರಮ್ ಸ್ಟಿಕ್. ಹಾ. ಪಟೇಲ ಟೋ ಟೋ ಮೈಸೂರು ಟೋ ಸೌತೆಕಾಯಿ. ಪಟೋಲಹ. ಪಟೋಲಹ ಮೈಸೂರು ಸೌತೆಕಾಯಿ. ಆಮೇಲೆ ವರ್ತುಲಕಂ. ವಸ್ತುಲಕಂ. ವರ್ತುಲಕಂ. ವರ್ತುಲಕಂ ಏನ್ ಹೇಳಿ? ಪೀಸ್. ಬಟಾಣಿ. ಬಟಾಣಿ. ಹಾ. ಆಮೇಲೆ ಬಿಂಡೀನಕಂ. ಬಿಂಡಿನಕಂ. ಏನದು? ಬೆಂಡೆಕಾಯಿ. ಇದು ಬೆಂಡೆಕಾಯಿ. ಪಾಟಲಗಡಗಹ. ಪಾಲಂಗಹ. ಪಾಲಂಗಹ. ಏನದು? ವೆಜಿಟೇಬಲ್. ಆನಿಯನ್ ತರದ್ ಬರುತ್ತಲ್ಲ. ಬೀಟ್ರೂಟ್ ಅದು ಅಲ್ವಾ? ಪಾಲಂಗಹ ಅಂತ ಇದೆ ಬೀಟ್ರೂಟ್. ಈಗ ನೆಕ್ಸ್ಟ್ ಆನಿಯನ್ ಎಲ್ಲ ಬರುತ್ತೆ, ಇಲ್ಲಿ ತೋರಿಸ್ತೀನಿ. ಓಕೆ, ಸುಹಾಸ್ ಧನ್ಯವಾದ. ವಿಲ್ ಕಾಲ್ ನೆಕ್ಸ್ಟ್ ದೀಕ್ಷಾ. Now you tell me the names. Fourth line. ಮ್ಯಾಮ್ ಅದು ಹೆಸರು ಕಾಣಿಸ್ತಾ ಇಲ್ಲ. ಬಂತು. ಚೇಂಜ್ ಮಾಡ್ತೀನಿ. ಈಗ ಗುಂಜನಕಂ. ಗು ಅಲ್ಲ, ಅದು ಗೃಂಜನಕಂ. ಗೃಂಜನಕಂ. ಕ್ಯಾರೆಟ್. ಮೂಲಕಂ. ಮೂಲಂಗಿ. ಮೂಲಂಗಿ. ಸುರಣಂ. ಸುವರ್ಣಗೆಡ್ಡೆ. ಸೂರಣಂ ಅಂತ ಹೇಳ್ತಾರೆ. ನೆಕ್ಸ್ಟ್ ಆಲುಕಂ. ಆಲೂಗೆಡ್ಡೆ. ಕರೆಕ್ಟ್. ದಲಸರಣಿ. ಸಾರಿಣಿ. ಸಾರಿಣಿ ಅಂತ ಇದೆ. ಏನಿದು? ಗೆಣಸ್ ತರ ಇದೆಲ್ಲ. ಗೆಣಸ್ ತರಾನೇ ಕಾಣಿಸುತ್ತಲ್ಲ. ಸರಿ, ನೆಕ್ಸ್ಟ್ ಇನ್ನೊಂದು ಲೈನ್ ಇದೆ. ಈಗ ಯಾರು ಹೇಳ್ತೀರಾ? ಒಂದು ನಿಮಿಷ. ನೆಕ್ಸ್ಟ್ ರೂಪ ಅಂದ್ರೆ ವರ್ಷನ? ರೂಪಾ ಶೆಣೈ ಅಂತ ಇದೆ ಅಲ್ಲ, ವರ್ಷ ಅಲ್ವಾ? ವರ್ಷ. ನೀವು ಓದೀಗ ಸ್ಕ್ರೀನಲ್ಲಿ ಬಂದಿರೋದು ಓದ್ಬೋದಾ? ಜಂಬೀರಂ ಅಂದ್ರೆ ಲೆಮನ್. ಜಂಬೀರಂ ನಿಂಬೆ ಹಣ್ಣು. ಪಾತ್ರಕಿ ಮ್ಯಾಮ್ ಮೀನ್ಸ್ ಟೊಮ್ಯಾಟೊ. ನೆಕ್ಸ್ಟ್ ಆನಿಯನ್. ಈರುಳ್ಳಿಗೆ ಏನಂತಾರೆ? ಪಲಾಂಡುಹು. ಪಲಾಂಡುಹು. ಉತ್ತಮ. ಆಮೇಲೆ ಆರ್ದ್ರಕಂ. ಆರ್ದ್ರಕಂ ಶುಂಠಿ. ಜಿಂಜರ್. ಆಮೇಲೆ ಲಶುನಂ. ಲಶುನಂ ಅಂದ್ರೆ ಬೆಳ್ಳುಳ್ಳಿ. ಬೆಳ್ಳುಳ್ಳಿ. ಉತ್ತಮ. ಈಗ ನಾನು ಕೇಳ್ತೀನಿ, ಈರುಳ್ಳಿಗೆ ಏನಂತಾರೆ? ಲಾಸ್ಟ್ ಓದಿದಿ ಈಗ. ಪಲಾಂಡುಹು. ನಾರ್ಮಲ್ ಆಗಿ ಏನು ಯೂಸ್ ಮಾಡ್ತೀವಿ? ಆನಿಯನ್, ಈರುಳ್ಳಿ ಬಳಸ್ತೀರಾ, ಮತ್ತೆ ಕೆಲವೊಂದು ತರಕಾರಿಗಳಲ್ವಾ? ಓಕೆ, ನನಗೊಂದು ಡೌಟ್ ಇದೆ. ಹೇಳಿ. ಪನಸಂ ಬಂದು ಫ್ರೂಟ್ ಅಲ್ವಾ? ಹೌದು. ಅದನ್ನ ಏನಾಗತ್ತಂದ್ರೆ, ಪನಸಮ್ಮು ಹಣ್ಣಾಗೋಕ್ಕಿಂತ ಮುಂಚೆ ಅದರಿಂದ ಇದು ಮಾಡ್ತಾರೆ, ಪಲ್ಯಗಳು ಮತ್ತೆ ಸಾರೆಲ್ಲ. ಏನಂತಾರೆ ಅದಕ್ಕೆ? ಕಾಯಿ, ಹಲಸಿನ ಕಾಯಿ ಇರುತ್ತಲ್ಲ, ಚಿಕ್ಕದಿದ್ದಾಗ ಈ ದಕ್ಷಿಣ ಕನ್ನಡದಲ್ಲೆಲ್ಲ ಮಾಡ್ತಾರೆ. ಎಲ್ಲ ಕಡೆ ಮಾಡ್ತಾರೆ ಇಲ್ಲ ಗೊತ್ತಿಲ್ಲ. ಪಲ್ಯ ಎಲ್ಲ ಮಾಡ್ತಾರೆ ಅದಕ್ಕೆ, ಅದರಿಂದ ಹಲಸಿನಕಾಯಿಂದ. ಹೌದಾ? ಹಲಸಿನಕಾಯಿ ಪಲ್ಯ ಅದೆಲ್ಲ ಮಾಡ್ತಾರೆ, ಗೊಜ್ಜು ತರ ಎಲ್ಲ. ಸಾಂಬಾರು. ಹಾಗಾಗಿ ಅದನ್ನ ಅಲ್ಲಿ ಬಳಸಿದ್ದಾರೆ. ಕಂಪ್ಲೀಟ್ ಹಣ್ಣಾದಾಗ ಹಣ್ಣಾಗೆ ತಿಂತಾರೆ. ಹಾಗಾಗಿ ಅದನ್ನ ಬಳಸಿದ್ದಾರೆ. ಈಗ ಇನ್ನೊಂದು ಚಾರ್ಟ್ ನೋಡೋಣ.
ನಿತ್ಯ ಉಪಯೋಗ ವಸ್ತೂನಿ ಕಾಣ್ತಾ ಇದೆಯಲ್ಲ? ಹಾ, ಕಾಣ್ತಾ ಇದೆಯಲ್ಲ ಎಲ್ರಿಗೂ? ಕಾಣಿಸ್ತಿದೆ. ಹಾ, ಉತ್ತಮ. ಈಗ ಯಾನ್ ಕಲಿತೀನಿ? ಲಲನ್ಯ, ವರ್ಷ, ಧನ್ಯವಾದ. ಯು ಬಿ ಆನ್ ಮ್ಯೂಟ್. ಹಾ ಭಗಿನಿ. ಲಲನ್ಯ, ಹಾ, ನೀವು ಹೇಳಿ. ಫಸ್ಟ್ ಲೈನ್ ಓದ್ತೀರಾ? ಹಾ ಭಗಿನಿ. ಕಾಣ್ತಾ ಇದೆಯಾ? ಹಾ, ಓದಿ. ಏನಿದೆ? ಅಗ್ನಿ ಅಗ್ನಿಪೇಟಿಕ. ಅಂದ್ರೆ ಬೆಂಕಿ ಕಡ್ಡಿ, ಕಡ್ಡಿಪಟ್ನ ಏನ್ ಹೇಳ್ತೀವಲ್ಲ ಅದು. ಭಗಿನಿ. ಅಗ್ನಿಪೇಟಿಕ. ಆಮೇಲೆ ಶಿವತ ಯತ್ನಿಕ. ಹಾ, ಸಿಕ್ತವರ್ತಿಕ ಅಂತ ಅದು ಕೂಡಾಕ್ಷರ ಇದೆ. ಸಿಕ್ತವರ್ತಿಕ, ಮೇಣದ ಬತ್ತಿ ಅಂತೀವಲ್ಲ ಅದು. ಕ್ಯಾಂಡಲ್. ಆಮೇಲೆ ಇದು ಮೂರನೇದು ಬೆಂಕಿ, ಅಗ್ನಿಹಿ. ಅಗ್ನಿಹಿ. ಆಮೇಲೆ ಇದು ದೀಪ. ನೇಯ ದೀಪ ಅಂತ ಇದೆ ಆಯ್ತಾ? ಲ್ಯಾಟಿನ್ ಅಂತೀವಲ್ಲ. ಬೇರೆ ಕನ್ನಡ ಪದ ಗೊತ್ತಾ ಯಾರಿಗೆ ಲ್ಯಾಟಿನ್ ಬಿಟ್ಟು? ನಮ್ ಆಯಿಲ್ ಲ್ಯಾಂಪ್. ಓಕೆ, ಅದು ಇಂಗ್ಲಿಷ್ ಆಯ್ತಲ್ಲ. ಓಕೆ. ಆಮೇಲೆ ಇದು ವಕ್ರ ದೀಪ. ವಕ್ರ ಅಲ್ಲ, ಅದು ವಕದೀಪನ ಏನೋ ಇದೆ. ಸ್ವಲ್ಪ ಇದು ಟ್ಯೂಬ್ ಲೈಟ್ ಚಿಕ್ಕದು ಬರುತ್ತಲ್ಲ, ಆ ಪಿಕ್ಚರ್ ಅದು ವೈಟ್ ಬ್ಯಾಕ್ ಗ್ರೌಂಡ್ ಆಗಕ್ ಹೋಗಿ ನಿಮ್ಗೆ ಕಾಣ್ತಾ ಇಲ್ಲ. ಹಾ, ವಕದೀಪ. ಹಾ, ಕರೆಕ್ಟ್. ಆಮೇಲೆ ಟ್ಯೂಬ್ ಲೈಟ್ ಗೆ ಇದೆ ಅದು ದಂಡದೀಪ ಅಂತೀವಿ, ಉದ್ದ ಇರೋದಕ್ಕೆ. ದಂಡದೀಪ ಅಂತ ನಾರ್ಮಲ್ ಆಗಿ ಮೊದ್ಲೆಲ್ಲ ಉದ್ದದ್ ಹಾಕ್ತಾ ಇದ್ರು ನೋಡಿ ಟ್ಯೂಬ್ ಲೈಟ್ಸ್ ಎಲ್ಲ. ಈಗ ಇದು ಚಿಕ್ಕದು ಸ್ಪೈರಲ್ ತರ ಇದೆ ಈ ಚಿತ್ರ. ವಕದೀಪ ಅಂತ ಇದೆ, ನೋಡ್ಬಿಟ್ಟು ಹೇಳ್ತೀನಿ ಇದು ಆಯ್ತಾ? ನೆಕ್ಸ್ಟ್ ಏನಿದೆ? ಸಿಕ್ಸ್ತ್ ಒನ್ ಛಾತ್ರಂ. ಛಾತ್ರ ಅಲ್ಲ, ಛಾತ್ರ ಅಂದ್ರೆ ಸ್ಟೂಡೆಂಟ್ ಅಂತ ಬರುತ್ತೆ. ಇದು ಛತ್ರಂ, ಛತ್ರಿ, ಛತ್ರಂ. ನೆಕ್ಸ್ಟ್ ಸೂತ್ರಂ. ಇದೇನಿದೆ? ಸೂತ್ರಂ ಅಂದ್ರೆ ಏನಿದು? ದಾರ. ಥ್ರೆಡ್. ಗುಡ್. ಇದಾನಿಂ ತ್ರಿಲಕ್ಷ್ಮಿ ದೇಸಾಯಿ ಅಂದ್ರೆ ಯಾರು? ಮ್ಯಾಮ್ ಅದಿತಿ ಮ್ಯಾಮ್ ನಾನು. ಹಾ, ಅದಿತಿ. ಈಗ ನೀವು ಹೇಳಿ, ಸೆಕೆಂಡ್ ಲೈನ್ ಹೇಳಿ. ಓಕೆ ಮ್ಯಾಮ್. ಲಲನ್ಯ, ಧನ್ಯವಾದ. ಕಾಣಿಸ್ತಾ ಇದೆ ಮ್ಯಾಮ್. ಧನ್ಯವಾದ. ನಿಮಿಷ. ಹಾ, ಈಗ ಹೇಳಿ ಸೆಕೆಂಡ್ ಲೈನ್ ಏನೇನಿದೆ? ಸುವಿ. ಸೂಚಿ ಅಂತ, ಅದು ಸೂಚಿ ಅಂದ್ರೆ ಸೂಜಿ. ನಾವೇನ್ ಕನ್ನಡದಲ್ಲಿ ಹೇಳಿ ಸೂಜಿ, ನೀಡಲ್. ಸೂಚಿ ಅಂತ ಹೇಳ್ತೀವಿ. ಆಮೇಲೆ ಸೂಚಿಕಾ. ಹಾ, ಉತ್ತಮ. ಸೇಫ್ಟಿ ಪಿನ್ ಹೇಳ್ತೀವಲ್ಲ, ಸೂಚಿಕ. ಆಮೇಲೆ ಕುಡಮಲಂ. ಏನಿದು? ಕುಡ್ಮಲಹ ಬಟನ್ ಅಲ್ವಾ ಅದು? ಬಟನ್. ಅಂಗಿಗೆಲ್ಲ ಹಾಕ್ತಿವಲ್ಲ ಅದು. ಆಮೇಲೆ ಇದು ದಾರ. ಇದು ತೆಳು ದಾರ, ಸೂತ್ರಂ ಅಂತ ಇಲ್ಲಿ ಬಟ್ಟೆ ಹೊಲಿದ ದಾರಕ್ಕೆ ಹೇಳಿದ್ದಾರೆ. ಇದು ಸ್ವಲ್ಪ ದಪ್ಪ ಇರುವಂತ ಕಟ್ಟಕ್ಕೆಲ್ಲ ಬಳಸ್ತೀವಲ್ಲ, ಆ ತರ ರಜ್ಜು ಅಂತ ಕೂಡ ಹೇಳ್ತೀವಿ. ಹಗ್ಗ. ನೆಕ್ಸ್ಟ್ ಏನಿದೆ? ಘಟ, ಮಡಿಕೆ. ಘಟ. ಇದು ನೆಕ್ಸ್ಟ್ ನೆಕ್ಸ್ಟ್ ಪಿಕ್ಚರ್ ಏನಿದೆ? ಘಟ ಆದ್ಮೇಲೆ ಕಾಣ್ತಾ ಇದೆಯಲ್ಲ? ಘಟ ಆದ್ಮೇಲೆ ಶೂರ್ಪಹ. ನಿಮ್ ಸ್ಕ್ರೀನ್ ಅಲ್ಲಿ ಬೇಕಾದ್ರೆ ಝೂಮ್ ಮಾಡಿ ನೋಡ್ಬೋದು ನೀವು, ಆಯ್ತಾ? ಶೂರ್ಪಹ. ಆಮೇಲೆ ಅದೇನ್ ಹೇಳು? ಶೂರ್ಪಹ ಅನ್ನೋದು ಗೆರ್ಸಿ ಅಂತ ಹೇಳ್ಬಿಟ್ಟು ಬಳಸ್ತಾರಲ್ಲ. ಚೂಡ ಹಾಕಿ ಮೊರ. ಆಮೇಲೆ ನೆಕ್ಸ್ಟ್ ಕಂಡೋಲಹ. ಬೋಲ್ ತರ ಬಳಸ್ತಾರೆ. ಬುಟ್ಟಿ. ಈಗೆಲ್ಲ ಇದೆಲ್ಲ ಬಳಸ್ತಿದ್ದೀರಾ? ನೋಡಿದ್ದೀರಾ ನೀವೆಲ್ಲ? ಎಸ್ ಮ್ಯಾಮ್. ಓಕೆ, ಉತ್ತಮ. ಸರಿ, ಈಗೆಲ್ಲ ಬಳಸೋದು ಕಮ್ಮಿ ಅಲ್ವಾ? ಹಾಗಾಗಿ ಕೇಳಿದೆ. ಈಗ ವೈಷ್ಣವಿ, ನೆಕ್ಸ್ಟ್ ಲೈನ್ ಓದಿ. ವೈಷ್ಣವಿ. ವ್ಯಜನಂ. ಏನದು? ವ್ಯಜನಂ.
ಬೀಸಣಿಗೆ ಆವಾಗ ಬಳಸ್ತಾರೆ. ಈಗ ಫ್ಯಾನ್ ಕೂಡ ವ್ಯಂಜನಂ ಹೇಳ್ಬೋದು. ನಿಶ್ರೇಣಿಕ. ಏಣಿ. ಮ್ಯಾಮ್ ನನಗೆ ಪೇಜ್ ಸಿಕ್ಕಿಲ್ಲ ಮ್ಯಾಮ್, ನೀವು ಎಲ್ಲಿ ಹೇಳ್ತಾ ಇದ್ದೀರಿ? ನಿಂಗೆ ಸ್ಕ್ರೀನ್ ಕಾಣ್ತಾ ಇಲ್ವಾ? ಮ್ಯಾಮ್ ಕಾಣ್ತಾ ಇದೆ, ಆದ್ರೆ ವ್ಯಂಜನ ಎಲ್ಲ ಕಾಣ್ತಾ ಇಲ್ಲ ಮ್ಯಾಮ್. ಸ್ಕ್ರಾಲ್ ಮಾಡು. ನೀ ಝೂಮ್ ಮಾಡ್ಕೊಂಡಿದ್ರೆ ಝೂಮ್ ಔಟ್ ಆಗ್ಬಿಟ್ಟು ಮತ್ತೆ ಸ್ಕ್ರಾಲ್ ಮಾಡಕ್ ಆಗಲ್ಲ ಮ್ಯಾಮ್. ಈಗ ಕಾಣ್ತಾ ಇದೆಯಾ? ಇಲ್ಲ ಮ್ಯಾಮ್. ಒಂದ್ಸಲ ಲಾಗೌಟ್ ಆಗಿ ಬಾ. ಓಕೆ ಮ್ಯಾಮ್. ವ್ಯಂಜನಂ ಹೇಳು ವೈಷ್ಣವಿ, ಕಂಟಿನ್ಯೂ. ವ್ಯಂಜನಂ, ನಿಶ್ರೇಣಿಕ, ಆಮೇಲೆ ಡೋಲ. ದೋ ಇರ್ಬೇಕು. ದೋಲ. ಡೋಲ. ಉಯ್ಯಾಲೆ. ಸ್ಯೂತಃ. ಸ್ಯೂತಃ ಅಂದ್ರೆ ಬ್ಯಾಗ್. ಚೀಲ. ಆಮೇಲೆ ಚಾಲನಿ. ಚಾಲನಿ ಅಂದ್ರೆ ಜರಡಿ. ಕಾಣಿಸ್ತಾ ಇದೆ ಮ್ಯಾಮ್. ಓಕೆ. ಸೂತಃ, ಚಾಲನಿ. ಆಮೇಲೆ ಪ್ರಣಾಲಿ. ಪ್ರಣಾಲಿ ಅಂದ್ರೆ ಇದನ್ನೆಲ್ಲ ಮೊದ್ಲು ಏನಕ್ಕೆ ಯೂಸ್ ಮಾಡ್ತಾರೆ ಹೇಳಿ? ನಿಮ್ಮಲ್ಲೆಲ್ಲ ಇದೆಯಾ ಈಗ ಪ್ರಣಾಲಿ? ಮೊದ್ಲೆಲ್ಲ ಸೀಮೆಣ್ಣೆ ಸ್ಟವ್ ಎಲ್ಲ ಇರ್ತಾ ಇತ್ತು, ಅದಕ್ಕೆಲ್ಲ ಹಾಕ್ಲಿಕ್ಕೆ ಇದನ್ನ ಇಟ್ಬಿಟ್ಟು ಹಾಕ್ತಾ ಇದ್ರು. ಇವಾಗ ಏನಕ್ಕೆ ಬಳಸ್ತೀರಾ ಗೊತ್ತಿಲ್ಲ. ಪ್ರಣಾಲಿ. ಆಮೇಲೆ ನೆಕ್ಸ್ಟ್ ಮಂಥಾನಃ. ಮಂಥಾನಃ ಅಂದ್ರೆ ಏನಿದು? ಕಡಗೋಲು. ಮಜ್ಜಿಗೆ ಕಡಿಲಿಕ್ಕೆ ಯೂಸ್ ಮಾಡ್ತಾ ಇದ್ವಿ. ಈಗ್ಲೂ ಕಡಿತೀರಾ ಮಜ್ಜಿಗೆ ಇದರಲ್ಲಿ? ಇದ್ರೆ ನೀವು ಒಂದ್ಸಲ ಮಾಡಿ ನೋಡ್ಬೇಕು ಅದ್ರಲ್ಲಿ ಹೇಗಿರುತ್ತೆ ಅಂತ, ಆಯ್ತಾ? ಮಂಥಾನಃ ಅಂತ ಹೇಳ್ತಾರೆ, ಕಡಗೋಲು. ನಾನು ಒಂದ್ಸಲ ಟ್ರೈ ಮಾಡಿದ್ದೀನಿ. ವೆರಿ ಗುಡ್. ವೈಬ್ರೇಷನ್ ಫೀಲಿಂಗ್ ಬರುತ್ತೆ. ವೆರಿ ಗುಡ್, ವೆರಿ ಗುಡ್. ನೆಕ್ಸ್ಟ್ ಅಭಿಜ್ಞಾ. ಹ್ಯಾಂಡ್ ರೈಸ್ ಮಾಡ್ಬೇಡಿ, ಡೌನ್ ಮಾಡ್ಬಿಡಿ. ನಾನು ಆದ್ಮೇಲೆ ಒಬ್ರು ಕರಿತೀನಿ ಒಂದೊಂದೇ ಲೈನಿಗೆ. ಅಭಿಜ್ಞಾ ಹೇಳೀಗ. ನೆಕ್ಸ್ಟ್ ಲೈನ್ ಹೇಳು. ಪೇಷಣಶಿಲ. ಪೇಷಣ ಶಿಲಾ. ಪೇಷಣ ಅಂದ್ರೆ ಹಿಂಗೆ ಕಡಿಲಿಕ್ಕೆ, ಕಡುಕಲ್ ಅಂತ ನಾವಂತೀವಿ. ಕಡಿಯೋ ಕಲ್ಲು ಇರ್ತಿತ್ತಲ್ಲ ಮಸಾಲೆ ಅರಿಲಿಕ್ಕೆ, ಅದು ಪೇಷಣ ಶಿಲಾ ಕಲ್. ಕುಟ್ಟಾಣಿ. ಕುಟ್ಟಾಣಿ ಅಂತಿರಲ್ಲ ಅದು, ಕುಟ್ಟಕ್ಕೆ ಯೂಸ್ ಮಾಡ್ತಾರೆ ನೋಡಿ, ಚಿಕ್ಕ ಚಿಕ್ಕದು. ಪಟ್ಟಹ. ಗೊತ್ತಾಯ್ತಾ ಅಭಿಜ್ಞಾ? ಎಸ್ ಮ್ಯಾಮ್. ನೆಕ್ಸ್ಟ್ ಓದಿ. ವಾತಾಟಃ. ಕಾಣ್ತಾ ಇದೆಯಾ? ವಾತಾಟಃ. ಹೇಳಿ ಯಾರು? ಮಜ್ಜಿಗೆ ಕಡಿಯೋದು. ತಗೊಂಡ್ ಬಂದ್ಯಾ ನೀನು? ನೋಡ, ಲೈವ್ ಅಲ್ಲಿ ತೋರಿಸ್ತಾ ಇದ್ದಾನೆ. ಕಾಣ್ತಾ ಇದ್ದಾನ ಸುಹಾಸ್? ಯಾರಿಗಾದ್ರು ಅಂತ ತಗೊಂಡ್ ಬಂದಿದ್ದಾನೆ, ತೋರ್ಸ. ನೋಡ್ಬೋದಾ ಸುಹಾಸ್ ವಿಡಿಯೋನ? ನೀವು ಸ್ಕ್ರಾಲ್ ಮಾಡಿ ನೋಡ್ಕೊಳ್ಳಿ ಬೇಕಾರೆ, ಅವ್ನು ತೋರಿಸ್ತಾ ಇದ್ದಾನೆ. ಇನ್ನೊಂಚೂರು ಈಗ ಹತ್ರ ಇಡಿ. ಈಗ ಕಾಣ್ತಾ ಇದೆ. ಓಕೆ, ಥ್ಯಾಂಕ್ ಯು ತೋರಿಸಿದ್ದಕ್ಕೆ. ವೆರಿ ಗುಡ್ ಸುಹಾಸ್. ನೆಕ್ಸ್ಟ್ ಹೇಳಿ ಅಭಿಜ್ಞಾ. ವಾತಾಟಃ ಗಾಳಿಪಟ. ನೆಕ್ಸ್ಟ್ ತಾಡನಿ. ತಾಡನಿ. ಬ್ಯಾಟ್. ಇದೇನು ಗಿಫ್ಟ್? ಉಪಾಯನಂ. ಉಪಾಯನಂ ಅಂದ್ರೆ ಉಡುಗೊರೆ. ಆಮೇಲೆ ಘಟಿ, ಗಡಿಯಾರ. ಘಟಿ. ಆಮೇಲೆ ಶೃಂಖಲ. ಸರಪಳಿ. ಸರಪಳಿ ಹೇಳ್ತೀವಲ್ಲ, ಸರಪಳಿ. ಈಗ ಅದ್ರಿತ್ ಹೇಳಿ ನೆಕ್ಸ್ಟ್. ಧನ್ಯವಾದ ಅಭಿಜ್ಞಾ. ಅದ್ರಿತ್ ಹೇಳಿ. ಅದ್ರಿತ್ ಹೇಳ್ತೀರಾ? ಕಂಕತಂ. ಉತ್ತಮಂ. ಕಂಕತಂ ಅಂದ್ರೆ ಬಾಚಣಿಗೆ. ಸೂಕ್ಷ್ಮದ
ದರ್ಶಕಂ stethoscope. ಸೂಕ್ಷ್ಮ ದರ್ಶಕಂ ಮೈಕ್ರೋಸ್ಕೋಪ್. ಸೂಕ್ಷ್ಮ ದರ್ಶಕ ಮೈಕ್ರೋಸ್ಕೋಪ್. ಮೈಕ್ರೋಸ್ಕೋಪ್. ಹಾ, ದೂರದರ್ಶಕಂ ನೆಕ್ಸ್ಟ್ ಅದು ಟೆಲಿಸ್ಕೋಪ್. ದೂರದರ್ಶಕ. ಆಮೇಲೆ ಗುಳಿಕಾ, ಗುಳಿಕಾ ಮಾಮ ಮಾತ್ರೆ, ಕ್ಯಾಮ್ರಾ. ಮಾತ್ರೆಗಳು, ಮಾತ್ರೆ. ಆಮೇಲೆ ಔಷಧ ಸೂಚಿ, ಆಗ್ಲೇ ಸೂಚಿ ನೋಡಿದ್ವಿ. ಇಂಜೆಕ್ಷನ್. ಹಾ, ಇದು ಇಂಜೆಕ್ಷನ್. ಆಗ್ಲೇ ಸೂಚಿ ನೋಡಿದ್ದು ಬರೀ ನೀಡಲ್, ಹೊಲಿಲಿಕ್ಕಿಲ್ಲ ಸೂಚಿ. ಮಾಮ ಆ ಟೈಮ್ ನಾವು ಇಂಜೆಕ್ಷನ್ ನೋಡಿದ್ ಮಾಮ. ಅದು ಇಂಜೆಕ್ಷನ್ ಅಲ್ಲಿ ಮೆಡಿಸಿನ್ ಜಗ್ಗೋದ್ ಬಾಟಲ್ ಇರುತ್ತಲ್ಲ ಅದದು. ನೆಕ್ಸ್ಟ್ ಕೂಪಿ. ಕೂಪಿ ಅಂದ್ರೆ ಬಾಟಲ್. ನಮ್ಮನೇಲೂ ಒಂದಿತ್ತು ಹೊರಗಡೆದು. ಓಕೆ. ಆಮೇಲೆ ನೆಕ್ಸ್ಟ್ ಏನಿದೆ, ಪಿಧಾನಂ ಅಂದ್ರೆ ಮುಚ್ಚಳಕ್ ಹೇಳ್ತಾ ಇದಾರೆ ಇಲ್ಲಿ, ಆಯ್ತಾ? ಬಾಟಲ್ದು ಪಿಧಾನಂ. ಇದನ್ನೆಲ್ಲ ನೀವು ನೆನ್ಪು ಮಾಡ್ಕೊಂಡು ಬಳಸ್ಬೋದಲ್ವಾ? ಕೂಪಿ, ಬಾಟಲ್, ಪಿಧಾನಂ ಅಂದ್ರೆ ಈಗ್ಲೂ ಎಲ್ಲ ಯೂಸ್ ಮಾಡ್ತೀರಾ. ಉತ್ತಮ ಮದ್ರಿತ್, ಧನ್ಯವಾದ. ನೆಕ್ಸ್ಟ್ ಸುಹಾಸ್ ಹೇಳಿ. ದಾರಪತ್ರಂ. ಕಾಣ್ತಾ ಇದೆಯಾ? ಒಂದ್ ನಿಮಿಷ ಸ್ವಲ್ಪ ಝೂಮ್ ಮಾಡ್ಕೋತೀನಿ. ಕ್ಷುರಪತ್ರಂ. ಶೂರಪತ್ರಂ ಅಂದ್ರೆ ಬ್ಲೇಡ್. ನೆಕ್ಸ್ಟ್ ಧನಕೋಶ. ಧನಕೋಶ. ಪಾಕೆಟ್, ವ್ಯಾಲೆಟ್, ಪರ್ಸ್ ಎಲ್ಲ ಹೇಳ್ತೀವಲ್ಲ. ಆಮೇಲೆ ಉಪನೇತ್ರಂ. ಸ್ಪೆಕ್ಸ್. ಕನ್ನಡಕಕ್ಕೆ. ಆಮೇಲೆ ಆಧಾರ ದಂಡ. ದಂಡ ಅಂದ್ರೆ ಕೋಲು, ಆಧಾರ ದಂಡ ವಾಕಿಂಗ್ ಸ್ಟಿಕ್ ಹೇಳ್ತೀವಲ್ಲ, ಊರುಗೋಲು ಅಂತ ಹೇಳ್ತೀವಿ ನಾವು ಕನ್ನಡ. ಊರುಗೋಲು. ತೂಲ, ವೇಯಿಂಗ್ ಸ್ಕೇಲ್. ತುಲಾ ಅಂದ್ರೆ ತಕ್ಕಡಿ. ಅದೇ ಈ ಕಡೆ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ ಇಟ್ಬಿಟ್ಟು ಆ ಕಡೆ ಏನೋ ಇಡ್ತಾರೆ. ಆಮೇಲೆ ಘಟಹ. ಆಗ್ಲೇನು ಘಟಹ ನೋಡಿದ್ವಲ್ಲ, ಮಡಕೆದು. ಇದು ಬೇರೆ ತರನಾ? ಅಕ್ಷರ. ನೆಕ್ಸ್ಟ್ ಪತ್ರ ಪೇಟಿಕಾ. ಅಂಚೆ ಪೆಟ್ಟಿಗೆ. ಅಂಚೆ ಪೆಟ್ಟಿಗೆ, ಪೋಸ್ಟ್ ಬಾಕ್ಸ್ ಅಂತೀವಲ್ಲ, ಪತ್ರ ಪೇಟಿಕಾ. ಪೇಟಿಕಾ ಅಂದ್ರೆ ಬಾಕ್ಸ್, ಪತ್ರ ಪೇಟಿಕಾ. ಆಮೇಲೆ ನೆಕ್ಸ್ಟ್ ಲೈನ್ ಯಾರು ಓದ್ತೀರಾ? ಸುಹಾಸ್, ಧನ್ಯವಾದ. ದೀಕ್ಷಾ ಹೇಳಿ. ದೀಕ್ಷಾ. ನೆಕ್ಸ್ಟ್ ಭಗಿನಿ ಕಾಯ್ತಾ ಇದ್ದಾರೆ ನಿಮ್ಗೆಲ್ಲ ಕ್ವಿಸ್ ಕೇಳಲಿಕ್ಕೆ. ಇದೊಂದು ಶೀಟ್ ಕಂಪ್ಲೀಟ್ ಮಾಡೋಣ, ಮತ್ತೆ ಓದೋಣ. ಪತ್ರಂ, ಲೆಟರ್. ಪತ್ರಂ, ಲೆಟರ್. ಪಿಹಿತ ಪತ್ರಂ, ರಿಟರ್ನ್ ಲೆಟರ್. ಪಿಹಿತ ಪತ್ರಂ ಏನ್ ಕಾಣ್ತಾ ಇದೆ? ನಂಗೆ ಗೊತ್ತಾಗ್ತಾ ಇಲ್ಲ. ಎನ್ವಲಪ್. ಓಕೆ. ಸಂಕೇತ ಅಂದ್ರೆ ಅಡ್ರೆಸ್. ಉತ್ತಮ. ಮುದ್ರಾ. ಆಮೇಲೆ ಮುದ್ರಾ ಅಂದ್ರೆ ಪ್ರಿಂಟ್ ಮಾಡೋದು. ಆಮೇಲೆ ಮೂಲ್ಯಾಂಕ. ಅಂದ್ರೆ ಇದಕ್ಕೇನು ಗಾಂಧೀಜಿ ಇದ್ದಿದ್ದೆಲ್ಲ ಏನದು? ಸ್ಟ್ಯಾಂಪ್. ಇದನ್ನೆಲ್ಲ ಬಳಸಿದೀರಾ ನೀವು? ನೋಡಿದೀರಾ? ಸ್ಟ್ಯಾಂಪ್, ಲೆಟರ್ ಅವೆಲ್ಲ ಲೆಟರ್ ಬರ್ದಿದ್ದೀರಾ? ಭಗಿನಿ ನಾವು ಎಕ್ಸಾಮ್ ಪೋಸ್ಟ್ ಮಾಡ್ಬೇಕಾದ್ರೆ ಯೂಸ್ ಮಾಡಿದ್ವಿ ಇದೆಲ್ಲ. ಓಕೆ, ನಾಣಕಂ, ನಾಣ್ಯ. ಆಮೇಲೆ ಧನಪತ್ರಂ, ನೋಟ್ ಅಂತ ಹೇಳ್ತೀವಲ್ಲ, ಧನಪತ್ರಂ. ನಾಣಕಂ, ನಾಣ್ಯ. ಪ್ರಿಂಟ್ ಮಾಡೋದು, ಪೋಸ್ಟ್ ಕಾರ್ಡ್. ಸಂಕೇತ ಅಂದಾಗ ಅಡ್ರೆಸ್ ಹೇಳ್ತೀವಿ. ಓಕೆ, ಅಸ್ತು. ಇದಾನಿಂ ವಯಂ ಸಮಾಪಯಾಮಃ. ಅಗೇನ್ ಇಫ್ ಟೈಮ್, ಮತ್ತೆ ಸಮಯ ಸಿಕ್ಕರೆ ಇವತ್ತೇ ಕ್ಲಾಸ್ ತಗೋತೀನಿ, ಇಲ್ಲ ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಸಂಭಾಷಣಾ ಹೊಸ ಪದಗಳನ್ನು ಕಲಿಯೋಣ, ಆಯ್ತಾ? ಅಕ್ಷತಾ ಭಗಿನಿ ಭವತಿ ಸ್ವೀಕರೋತು. ಧನ್ಯವಾದ. ನಮಸ್ತೆ ಮಕ್ಕಳ.
ಹರಿ ಓಂ ಭಗಿನಿ. ಹರಿ ಓಂ ಭಗಿನಿ. ಭಗಿನಿ. ಹೇಗಿದ್ದೀರಾ ಎಲ್ಲ? ಹರಿ ಚೆನ್ನಾಗಿದ್ದೀರಾ? ಓಂ ಭಗಿನಿ. ರೆಡಿ ಇದ್ದೀರಾ ಕ್ವಿಜ್ಗೆ ಇವತ್ತು? ಹಾ ಭಗಿನಿ. ಲಾಸ್ಟ್ ಟೈಮ್ ಯಾವ್ದ್ರ ಬಗ್ಗೆ ಕೇಳಿದ್ದೆ ಜ್ಞಾಪಕ ಇದೆಯಾ? ಭಗವದ್ಗೀತಾ. ಇವತ್ತು ಯಾವ್ದನ್ ಕೇಳೋಣ? ಸ್ವಲ್ಪ ಈಸಿ ಇರೋದ್ ಕೇಳೋಣ ಇವತ್ತು. ಹಾ ನಿಮ್ಗ್ ಗೊತ್ತಿದೆ ಇದು. ಮ್ಯಾಮ್. ರಾಮಾಯಣ ಕೇಳೋಣ ಇವತ್ತು. ಸೊ ರಾಮಾಯಣ ಬಹಳ ಈಸಿ ಇರತ್ತೆ ನಿಮ್ಗೆ. ಇನ್ನ ಬೇಗ ಹೇಳ್ತೀರಾ ಉತ್ತರನ. ಹಾ ಭಗಿನಿ, ನಂಗೆ ತುಂಬಾ ಇಷ್ಟ. ಹೌದಾ? ಗೊತ್ತಾ ಕತೆ? ರಾಮನ್ ಕತೆ ಎಲ್ಲ ಗೊತ್ತಾ? ಹಾ ಭಗಿನಿ. ಫುಲ್ ರಾಮ ಹುಟ್ಟಿದಾಗಿಂದ ಕೊನೆಯ ತನಕ ಗೊತ್ತಾ? ರಾಮನ್ ಪಟ್ಟಾಭಿಷೇಕ ಆಗೋ ತನಕ ಕತೆ. ಹಾ ಭಗಿನಿ. ಹಾ ಭಗಿನಿ. ಸೊ ಏನ್ ಕೇಳಿದ್ರು ಕ್ವಶನ್ಸ್ ಹೇಳ್ತೀರಾ ಇವತ್ತು ಉತ್ತರ? ಎಸ್ ಭಗಿನಿ. ಓಕೆ, ರೆಡಿ ಹಾಗಾರೆ. ಫಸ್ಟ್ ಕ್ವೆಶ್ಚನ್. ಭಗಿನಿ, ನನ್ನ ಹತ್ರ ಇಲ್ಲುಸ್ಟ್ರೇಟೆಡ್ ರಾಮಾಯಣ ಬುಕ್ ಇದೆ ಇಂಗ್ಲಿಷ್ ಅಲ್ಲಿ. ಓದಿದ್ಯಾ? ಪೂರ್ತಿ ಓದಿದ್ಯಾ? ಹಾ, ಎಷ್ಟೊಂದ್ಸಲಿ ಓದಿದ್ದೀನಿ ಭಗಿನಿ. ಓಕೆ, ಆಗ ನೀನ್ ಇವತ್ತು ಹೇಳ್ತೀಯಲ್ಲ ಉತ್ತರನ. ಓಕೆ, ಸೊ ಮೊದಲನೇದು ರಾಮಾಯಣ ಬರ್ದವ್ರು ಯಾರು? ವಾಲ್ಮೀಕಿ ಅವರು ಮೊದಲು ರತ್ನಾಕರ ಇದ್ರು. ಓಕೆ ಓಕೆ. ಸೊ ಇದು ಇವಾಗ ರಾಮಾಯಣದ್ದು ಎಲ್ಲರಿಗೂ ಗೊತ್ತಿರೋದ್ರಿಂದ ನಾನು ಒಬ್ಬರೊಬ್ಬರ ಹೆಸರನ್ನೇ ಕೂಗ್ತೀನಿ, ಅವರೇ ಉತ್ತರ ಹೇಳಿ ಆಯ್ತಾ? ಭಗಿನಿ, ಆಮೇಲೆ ಹನುಮಾನ್ ಜಿನೂ ರಾಮಾಯಣ ಅವ್ರವೇ ಬರ್ದಿದ್ರು. ಓಕೆ, ಹಾಗಾದ್ರೆ ಫಸ್ಟ್ ಬರ್ದವರು ವಾಲ್ಮೀಕಿ. ಸೊ ಮೂಲ ಗ್ರಂಥ ಬರ್ದವರು ವಾಲ್ಮೀಕಿ. ಓಕೆನಾ? ಓಕೆ, ಸೊ ಇವಾಗ ನೆಕ್ಸ್ಟ್ ಕ್ವೆಶ್ಚನ್ ಅಭಿಜ್ಞ. ಎಸ್ ಮ್ಯಾಮ್. ಹಾ, ರಾಮನ್ ಅಮ್ಮ ಗೊತ್ತು ನಿನಗೆ? ಯಾರು ಹೇಳು ರಾಮನ್ ಅಮ್ಮ? ರಾಮನ್ ಅಮ್ಮನ ಹೆಸರು? ಯಾರು ಗೊತ್ತಿಲ್ಲ. ಕೌಸಲ್ಯ. ಕೇಳಿಲ್ವ ಹೆಸರು? ಕೌಸಲ್ಯ. ಪರಮಾತ್ಮ ಹೇಳ್ತೀವಲ್ಲ. ಓಕೆ, ಲಕ್ಷ್ಮಣನಮ್ಮ ಗೊತ್ತಾ? ಲಕ್ಷ್ಮಣನಮ್ಮ ಭಾಸ್ಕರ, ನೀ ಹೇಳಿ ನೋಡೋಣ. ಗೊತ್ತಿಲ್ಲ. ಮತ್ಯಾರಿಗೆ ಗೊತ್ತು? ಸವಿತಾ? ಮ್ಯಾಮ್, ಸುಮಿತ್ರಾ. ಸುಮಿತ್ರಾ. ಆಮೇಲೆ ನೀನೇ ಹೇಳು ಸವಿತಾ. ಭರತನಮ್ಮ? ವೈಷ್ಣವಿ? ಕೈಕೇಯಿ. ಕೈಕೇಯಿ. ಸೊ ದಶರಥಂಗೆ 3 ಜನ ಹೆಂಡತಿಯರು: ಕೌಸಲ್ಯ, ಸುಮಿತ್ರಾ, ಕೈಕೇಯಿ. ಸೊ ಕೌಸಲ್ಯನ್ ಮಗ ರಾಮ, ಸುಮಿತ್ರನ್ ಮಗ ಲಕ್ಷ್ಮಣ ಶತ್ರುಘ್ನ, ಆಮೇಲೆ ಕೈಕೇಯಿ ಮಗ ಭರತ. ಓಕೆ, ರಾಮನ್ ತಮ್ಮ ಲಕ್ಷ್ಮಣ. ರಾಮನ್ ತಮ್ಮ ಅಲ್ಲ, ರಾಮನ್ 3 ಜನ ತಮ್ಮಂದ್ರು. ಹಾಗೆ ಮ್ಯಾಮ್, ಎರಡು ಹೆಂಡತಿಯರ್ಗೆ ಒಂದೇ ಮಗು, ಒಬ್ಳೆ ಹೆಂಡತಿಗೆ 2 ಮಗು ಮ್ಯಾಮ್. ಹೌದು, ಕರೆಕ್ಟ್. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. ರಾವಣ ಗೊತ್ತಾ? ರಾವಣ ಗೊತ್ತಿದ್ದಾನಲ್ಲ ರಾಮಾಯಣದಲ್ಲಿ. ರಾವಣನ ಅಪ್ಪನ ಹೆಸರೇನು? ಯಾರಿಗಾರ ಗೊತ್ತಾ? ರೂಪ. ರೂಪ ಗೊತ್ತಾ? ಕೈ ಎತ್ತಿಯಲ್ಲ. ಮ್ಯಾಮ್, ಅವ್ರು ಮೋಸ್ಟ್ಲಿ ಮೊದಲನೇ ಭೂಮಿದು ಮೊದಲನೇ ಸಂತಾನ. ಅವರ ಹೆಸರೇನು? ರಾವಣನ ಅಪ್ಪನ ಹೆಸರು? ದೊಡ್ಡ ಋಷಿಗಳವರು. ಮನು. ಮ್ಯಾಮ್, ಪ್ರಜಾಪತಿ. ಅಲ್ಲ. ಮ್ಯಾಮ್, ವಿಶ್ರವ. ಅಲ್ಲ. ಮ್ಯಾಮ್, ಪುಲಸ್ತ್ಯ. ಕರೆಕ್ಟ್. ಯಾರು ಹೇಳಿದ್ದು ಪುಲಸ್ತ್ಯ? ವೈಷ್ಣವಿ. ವೈಷ್ಣವಿ, ಕರೆಕ್ಟ್. ಸೊ ಪುಲಸ್ತ್ಯ ಅವ್ರ ಮಗ ರಾವಣ. ದೊಡ್ಡ ಋಷಿಗಳವ್ರು ಪುಲಸ್ತ್ಯ ಅನ್ನೋರು. ಓಕೆನಾ? ನೆಕ್ಸ್ಟ್, ಯಾವ ವಂಶ ರಾಮಂದು? ರಾಮ, ಲಕ್ಷ್ಮಣ, ದಶರಥ? ಸೂರ್ಯವಂಶ.
ಹಾ, ಸೂರ್ಯವಂಶ. ಮ್ಯಾಮ್ Correct. ಸೂರ್ಯವಂಶದವರೆಲ್ಲರೂ ಮ್ಯಾಮ್. ಮ್ಯಾಮ್ ಇಕ್ಷ್ವಾಕು ಅಂತಾನು ಹೇಳ್ತಾರೆ ಅವ್ರನ್ನ ಮ್ಯಾಮ್. ಹಾ, ಹೌದು ಹೌದು, ಕರೆಕ್ಟ್. ರಘುವಂಶ. ರಘುವಂಶ, ಸೂರ್ಯವಂಶ ಎಲ್ಲ ಒಂದೇ. ಓಕೆ, ನೆಕ್ಸ್ಟ್. ಸೊ ಇವಾಗ ರಾಮ ಸೀತೆನ್ ಮದ್ವೆ ಆಗಕ್ ಹೋಗ್ಬೇಕಾರೆ ಒಂದು ಬಿಲ್ಲನ್ ಎತ್ತಾನಲ್ಲ, ಅದ್ರ ಹೆಸರೇನು? ಸ್ವಯಂವರ. ಸ್ವಯಂವರ. ಅದೇನ್ ಮಾಡ್ತಾರಲ್ಲ ಅದಕ್ ಸ್ವಯಂವರ ಅಂತಾರೆ. ಆದ್ರೆ ಅವ್ನ್ ಎತ್ತದ್ದಲ್ಲ ಒಂದು ಶಿವದ ಬಾಣ. ಹ್ಮ್ ನೀವೇ ಹೇಳ್ಬೇಕು ಉತ್ತರ, ಅಪ್ಪ ಅಮ್ಮ ಕೇಳಂಗಿಲ್ಲ, ನೀವೇ ಗೊತ್ತಿರೋದನ್ನ ಹೇಳ್ಬೇಕು. ಓಕೆ, ಮತ್ತೆ ಕ್ವಶನ್ ಕೇಳಿ. ಆ ಧನಸ್ಸಿನ ಹೆಸರೇನು? ಶಿವಧನಸ್. ಶಿವಧನಸ್. ಇನ್ನೊಂದ್ ಹೆಸರು ಪಿನಾಕ. ಹಾ, ಕರೆಕ್ಟ್. ಸೊ ಆ ಶಿವಧನಸ್ಸನ್ನೇ ಎತ್ಬಿಟ್ಟು ರಾಮ ಸೀತೆನ ಮದುವೆ ಆಗೋದು. ಮ್ಯಾಮ್ ಎತ್ಬಿಟ್ಟಲ್ಲ ಮ್ಯಾಮ್, ಎತ್ಬಿಟ್ಟು ಅದನ್ನ ಸ್ಟ್ರಿಂಗ್ ನ ಕಟ್ ಆದ್ಮೇಲೆ. ಸೊ ಮೊದ್ಲು ಎತ್ತಿದ್ದಕ್ಕೆ ಎಷ್ಟೊಂದ್ ಜನಕ್ಕೆ ಅದನ್ನ ಎತ್ತಕ್ಕೆ ಆಗಿರಲ್ಲ, ಅದನ್ನ ಎತ್ತದ್ಮೇಲೆ ಬಂದ್ಬಿಡುತ್ತದು. ಮ್ಯಾಮ್ ಎತ್ತದ್ಮೇಲೆ ಮುರಿದಾದ್ಮೇಲೆ ಶಿವಂದು ಯಾರೋ ದೊಡ್ಡ ಭಕ್ತು ಬಂದಿ ಯಾರ್ ಈ ಅಪರಾಧ ಮಾಡೋರಂತ ಕೇಳಿದ್ರು. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್. ರಾಮನ್ ಹೆಂಡತಿ ಗೊತ್ತೆಲ್ಲರಿಗೆ. ರಾಮನ್ ಹೆಂಡತಿ ಯಾರು? ಸೀತೆ ಅಥವಾ ವೈದೇಹಿ. ಲಕ್ಷ್ಮಣನ್ ಹೆಂಡತಿ? ಊರ್ಮಿಳಾ. ಊರ್ಮಿಳಾ, ಕರೆಕ್ಟ್. ಭರತನ್ ಹೆಂಡತಿ? ಮ್ಯಾಮ್ ಅದ್ ನೆನ್ಪ್ ಬರ್ತಾ ಇಲ್ಲ. ಮಾಂಡವಿ. ಹಾ. ಶತ್ರುಘ್ನನ್ ಹೆಂಡತಿ? ಶ್ರುತಕೀರ್ತಿ. ಶ್ರುತಕೀರ್ತಿ. ಸೊ ಇವಾಗ ರಾಮ ಯಾರ ಅವತಾರ ಗೊತ್ತೆಲ್ಲರಿಗೂ. ಯಾರ ಅವತಾರ ರಾಮ? ವಿಷ್ಣು ನಾರಾಯಣನ ಅವತಾರ. ಲಕ್ಷ್ಮಣ ಯಾರ ಅವತಾರ? ಶಿವ ಅವತಾರ. ಅಲ್ಲ ಮ್ಯಾಮ್ ಅದು ಸ್ನೇಕ್. ಏನ್ ಹೆಸರು? ಬಲರಾಮ. ವಾಸುಕಿ ಅಲ್ಲ. ನೀಲ ಅವತಾರ. ವಿಷ್ಣು ಆ ಹಾವಿನ ಮೇಲೆ ಮಲ್ಕೊಂಡಿರ್ತಾನಲ್ಲ, ಯಾವ ಹಾವದು? ಆದಿಶೇಷನ ಅವತಾರ. ಶೇಷನಾಗ, ಆದಿಶೇಷ. ಕರೆಕ್ಟ್. ನೆಕ್ಸ್ಟ್ ಕ್ವೆಶನ್. ಸೊ ಇವಾಗ ಸೀತೆನ ಕರ್ಕೊಂಡು ಹೋಗ್ತಿರ್ಬೇಕಾರೆ ರಾವಣ ಕಾಡಲ್ಲಿ ಅವನಿಗೊಬ್ಬ ಹೆಲ್ಪ್ ಮಾಡ್ತಾನೆ, ಮಾರೀಚ. ಏನಾಗಿ ಬರ್ತಾನ ಅವನು ಮಾರೀಚ? ಒಬ್ರಾದ್ಮೇಲೆ ಒಬ್ರು ಹೇಳಿ. ಸೀತಾ ಅವರು ಹೇಳಿದ್ರು ತಗೊಂಡ್ಬರಕ್ಕೆ. ಸೊ ಮಾಯಾ ಜಿಂಕೆಯಾಗಿ ಬರ್ತಾನೆ ಮಾರೀಚ. ಬಂದ್ಬಿಟ್ಟು ಸೀತೆ ಕುಟೀರ ಮುಂದೆ ಆ ಕಡೆ ಈ ಕಡೆ ಓಡಾಡ್ತಾನೆ ಅಲ್ವಾ? ಈ ತರ ಅವನು ಹೆಲ್ಪ್ ಮಾಡ್ತಾನೆ ರಾವಣಂಗೆ. ಓಕೆ, ಸೊ ರಾಮನ್ ಊರ್ ಗೊತ್ತೆಲ್ಲರಿಗೂ. ಅಯೋಧ್ಯೆ. ಮಾಡಿದಾರ ಆಗ್ಲೇ. ಹೌದೌದು, ಅಯೋಧ್ಯೆ. ಅದು ಯಾವ ರಾಜ್ಯದ ಕ್ಯಾಪಿಟಲ್? ಆ ಸ್ಟೇಟಿಗೆ ಏನಂತಾರೆ? ಉತ್ತರಾಖಂಡ. ಇವಾಗಿಂದಲ್ಲ, ಅವಾಗಿನ ಕಾಲದ ಹೆಸರು. ಉತ್ತರಾಖಂಡ್ ಅಲ್ಲ, ಅದು ಉತ್ತರ ಪ್ರದೇಶ ಇವಾಗಿಂದು. ಸೊ ಹಳೇದ್ ಹೆಸರು ಏನದ್ರದ್ದು? ಯಾವ ರಾಜ್ಯ ಅದು? ಕೋಸಲ ಕಿಂಗ್ಡಮ್. ಕೋಸಲ ಕಿಂಗ್ಡಮ್, ಕರೆಕ್ಟ್. ಸೊ ಕೋಸಲ ದೇಶದ ರಾಜಧಾನಿ ಅಯೋಧ್ಯ. ಓಕೆನಾ? ನೆಕ್ಸ್ಟ್, ಎಷ್ಟು ವರ್ಷ ಹೋಗಿದ್ರು ವನವಾಸಕ್ಕೆ? 14 ವರ್ಷ. ಕರೆಕ್ಟ್. ಸೊ ಇವಾಗ ಇವರು ಫಸ್ಟಿಗೆ ರಾಮ ಲಕ್ಷ್ಮಣ ಎಲ್ಲ ಚಿಕ್ಕವರಾಗಿದ್ದಾಗ ಅವ್ರು ಸ್ಕೂಲಿಗೆ ಹೋಗ್ಬೇಕಲ್ಲ, ಅವರಿಗೆಲ್ಲ ಹೇಳ್ಕೊಡ್ಬೇಕಲ್ಲ ಒಬ್ರು ಟೀಚರ್. ಯಾರು ಅವ್ರ ಟೀಚರ್? ಗುರು ವಿಶ್ವಾಮಿತ್ರ.
ಅಲ್ಲ. ವೇದವ್ಯಾಸ, ಅಲ್ಲ. ದ್ರೋಣಾಚಾರ್ಯ, ಆಹಾ. ವಶಿಷ್ಠ, ದ್ರೋಣಾಚಾರ್ಯ ಯಾರೋ ಹೇಳಿದ್ರು. ಮತ್ತು ವಿಶ್ವಾಮಿತ್ರ. ಯಾರೋ ಹೇಳಿದ್ರು. ವಶಿಷ್ಠ, ವಶಿಷ್ಠ. ವಿಶ್ವಾಮಿತ್ರ. ಸೊ ವಿಶ್ವಾಮಿತ್ರ ಆಮೇಲೆ ಬರೋದು. ಸೊ ಫಸ್ಟಿಗೆಲ್ಲ ವಿಶ್ವಾಮಿತ್ರ ತಾರಕನ ಕಿಲ್ ಮಾಡಕ್ ಹೆಲ್ಪ್ ತಗೊಳ್ಳೋದು. ಫಸ್ಟಿಗೆ ಚಿಕ್ಕಂದ್ರಿಂದ ಎಲ್ಲ ಹೇಳ್ಕೊಟ್ಟಿದ್ದು ವಸಿಷ್ಠರು. ಓಕೆನಾ? ನೆಕ್ಸ್ಟ್, ಸೊ ಇವಾಗ ಸೀತೆಯನ್ನ ಕರ್ಕೊಂಡು ಹೋಗ್ತಿರ್ಬೇಕಾರೆ ರಾವಣ ಲಂಕೆ ಕರ್ಕೊಂಡು ಹೋಗ್ತಿರ್ಬೇಕಾರೆ ಯಾರೋ ಬಂದ್ ತಡೀತಾರೆ. ಜಟಾಯು. ಕರೆಕ್ಟ್. ಎಲ್ಲ ಗೊತ್ತಿದೆ ನಿಮಗೆ ಸುಮಾರೆಲ್ಲ. ಮ್ಯಾಮ್ ನನಗೆ ಎಲ್ಲ ಗೊತ್ತಿದೆ, ಆದ್ರೆ ಸಮಟೈಮ್ಸ್ ಆನ್ಸರ್ಸ್ ಮರ್ತೋಗುತ್ತೆ. ನೀವು ದಿನಾ ಓದ್ತಿದ್ರೆ ಜ್ಞಾಪಕ ಇರುತ್ತೆ. ದಿನಾ ಸ್ವಲ್ಪ ಕತೆ ಓದ್ತಾ ಇರಿ ನೀವು, ಆಯ್ತಾ? ಓಕೆ. ಸೊ ರಾಮನ್ ಮಕ್ಳ ಹೆಸರೇನು? ಲವಕುಶ. ಅವರಿಬ್ರು ಅವಳಿ ಜವಳಿ ಟ್ವಿನ್ಸ್. ಎಸ್ ಮ್ಯಾಮ್. ಮ್ಯಾಮ್ ಅವರೇ ಅಶ್ವಮೇಧ ಯಜ್ಞದ್ದು ಹಾರ್ಸ್ ತಗೊಂಡು ಹೋಗಿದ್ರು. ಕರೆಕ್ಟ್ ಮ್ಯಾಮ್. ಅವರೇ ಇಬ್ರು ಲವಕುಶ ಮ್ಯಾಮ್. ಅವರೇ ಇಬ್ರು ಲವಕುಶನೇ ರಾಮ್ಜಿ ಮತ್ತೆ ಅವರ ಬ್ರದರ್ ಜೊತೆ ಯುದ್ಧ ಮಾಡಿದ್ರು. ಓಕೆ. ಸೊ ನೆಕ್ಸ್ಟ್ ಸ್ವಲ್ಪ ಟಫ್ ಕ್ವಶನ್ ಇದೆ ಇವಾಗ. ಇಂದ್ರಜಿತ್ ಗೊತ್ತಲ್ವಾ ನಿಮ್ಗೆ? ಮೇಘನಾದ. ಸೊ ಅವನನ್ನ ಬೇರೆ ಯಾರು ಸಾಯಿಸಕ್ಕಾಗಲ್ಲ. ರಾಮನು ಸಾಯಿಸಕ್ಕಾಗಲ್ಲ, ಬೇರೆ ಯಾರು ಸಾಯಿಸಕ್ಕಾಗಲ್ಲ. ಅವನಿಗೆ ಸಾಯಿಸಿದ್ ಯಾರು ಹೇಳ್ರಿ ಯುದ್ಧದಲ್ಲಿ? ಯಾಕೆ ಲಕ್ಷ್ಮಣ ಮಾತ್ರ ಸಾಯಿಸಕ್ಕಾಯ್ತು? ಯಾಕೆ ರಾಮನೇ ಏನಕ್ಕೆ ಸಾಯಿಸಕ್ಕಾಗ್ಲಿಲ್ಲ? ರಾಮ ಲಕ್ಷ್ಮಣಕ್ಕಿಂತ ಜಾಸ್ತಿ ಪವರ್ ಅಲ್ಲ. ಏನಕ್ಕೆ ಹೇಳ್ರಿ ನೋಡೋಣ. ಗೊತ್ತಿಲ್ಲ ಮ್ಯಾಮ್. ನೋಡೋಣ, ಹಂಗೆ ಗೆಸ್ ಮಾಡಿ ನೋಡೋಣ ಏನಿರ್ಬೋದು. ಇಂದ್ರಜಿತ್ ಏನೋ ವರ ತಗೊಂಡಿರ್ತಾನೆ, ಇಂಥವ್ರು ಮಾತ್ರ ನನ್ನನ್ನು ಸಾಯಿಸ್ಬೋದು ಅಂತ ಹೇಳಿ ವರ ತಗೊಂಡಿರ್ತಾನ. ಅದೆಲ್ಲದು ಲಕ್ಷ್ಮಣನ ಹತ್ರ ಇರುತ್ತೆ. ಅದಕ್ಕೆ ಲಕ್ಷ್ಮಣ ಮಾತ್ರ ಸಾಯಿಸಕ್ಕಾಗದು. ಏನದು? ಸೊ ಏನು ಅಂತ ಹೇಳಿದ್ರೆ ಇಂದ್ರಜಿತ್ಗೆ ಒಂದು ಫ್ರೆಂಡ್ಸ್ ಕೊಟ್ಟಿರ್ತಾರೆ. ಯಾಕಂದ್ರೆ ಅವ್ರು ಬಂದು ಶೇಷ ಡಾಟರ್ನ ಬಂದು ಪರ್ಮಿಷನ್ ಇಲ್ಲದೆ ಮ್ಯಾರಿ ಮಾಡಿದ್ಕೆ. ಇಲ್ಲ ಇಲ್ಲ ಇಲ್ಲ. ಸೊ ಏನು ಅಂದ್ರೆ ಹೆಂಡತಿ ಪ್ರಮೀಳಾ, ನಾಗಲೋಕದ ಪ್ರಮೀಳಾ. ಉರ್ಮಿಳಾ ಮ್ಯಾಮ್. ಇಂದ್ರಜಿತ್. ಓಕೆ. ಮ್ಯಾಮ್ ಆರೋಸ್ ಮತ್ತೆ ಮಂತ್ರಾಸನ ಯೂಸ್ ಮಾಡಿ ಲಕ್ಷ್ಮಣ ಇಂದ್ರಜಿತ್ನ ಸಾಯಿಸಿದ್ದು. ಇಲ್ಲ, ಯಾವ ಆರೋಸು ವರ್ಕ್ ಆಗಲ್ಲ ಇಂದ್ರಜಿತ್ ಮುಂದೆ. ಮ್ಯಾಮ್ ನೀವೇ ಹೇಳಿ ಮ್ಯಾಮ್. ಸೊ ಏನ್ ಗೊತ್ತಾ, ಲಕ್ಷ್ಮಣ ಈ ವನವಾಸಕ್ಕೆ ಹೋಗ್ತಾನಲ್ಲ ರಾಮನ್ ಜೊತೆ. ಎಷ್ಟು ವರ್ಷ ವನವಾಸ ಹೇಳ್ರಿ ಹೋಗಿದ್ದು? 14 years. ಸೊ ಆ ಇಡೀ 14 ವರ್ಷ ಮಲ್ಗಿರಲ್ಲ, ಅವನು ನಿದ್ದೆನೆ ಮಾಡಿರಲ್ಲ. ಹೌದು ಮ್ಯಾಮ್. ಸೊ ಯಾರು ಅಷ್ಟು ವರ್ಷ ನಿದ್ದೆ ಮಾಡಿರಲ್ವೋ ಅದು ಫಸ್ಟ್ ಕಂಡೀಷನ್. ಆಮೇಲೆ ಸೆಕೆಂಡ್ ಕಂಡೀಷನ್, ಅವನು ಏನು ಊಟನೂ ಮಾಡಿರಲ್ಲ 14 ವರ್ಷನು, ನಿದ್ದೆನೂ ಮಾಡಿರಲ್ಲ, ಊಟನೂ ಮಾಡಿರಲ್ಲ. ಆಮೇಲೆ ಇನ್ನೊಂದು 3ನೇ ಕಂಡೀಷನ್, ಅವ್ನು ಯಾವ ವಿಮೆನ್ನು ನೋಡಿರಲ್ಲ, ಕಣ್ಣೆತ್ಬಿಟ್ಟು ನೋಡಿರಲ್ಲ. ಸೊ ಈ 3 ಕಂಡೀಷನ್ ಅವನು ಸ್ಯಾಟಿಸ್ಫೈ ಮಾಡಿರ್ತಾನೆ ಲಕ್ಷ್ಮಣ. ಅದಕ್ಕೆ ಅವನು ಆರಾಮಾಗಿ ಇಂದ್ರಜಿತ್ನ ಸಾಯಿಸಕ್ಕಾಗದು. ಬೇರೆ ಯಾರಿಗೂ ಈ ಕ್ವಾಲಿಟೀಸ್ ಇರ್ಲಿಲ್ಲ, ಅದಕ್ಕೆ ಯಾರು ಅವನಿಗೆ ಸಾಯಿಸಕ್ಕಾಗ್ಲಿಲ್ಲ. ಸೊ ಫುಲ್ 14 ವರ್ಷ ಅವ್ನು ರಾಮನ್ ಸೇವೆ ಮಾಡ್ತಾ ಇರ್ತಾನೆ. ಒಂಚೂರು ನಿದ್ದೆ ಮಾಡದೆ, ಏನು ಊಟ ಮಾಡದೆ, 14 ವರ್ಷ ನಿದ್ದೆ ಮಾಡದೆ. ಅವ್ನ ಹೆಂಡತಿನೂ ಅಲ್ಲೇ ಇರ್ತಾಳಲ್ಲ ಊರ್ಮಿಳಾ, ಅಯೋಧ್ಯೆನಲ್ಲೇ ಉಳಿದ್ ಬಿಡ್ತಾಳ ಅವಳು. ಸೊ ಅವ್ನ್ ಯಾರನ್ನು ನೋಡಿರೋದು ಇಲ್ಲ. ಸೊ ಅದರಿಂದ ಅವನು ಆರಾಮಾಗಿ ಇಂದ್ರಜಿತ್ನ ಸಾಯಿಸ್ತಾನೆ. ಗೊತ್ತಾಯ್ತಾ ಇವಾಗ ರೀಸನ್? ಅವನ ಆ ರೀತಿ ವರ ತಗೊಂಡಿರ್ತಾನೆ ಇಂದ್ರಜಿತ್. ಯಾರ್ಯಾರು ಹಿಂಗಿರ್ತಾರೋ ಅವ್ರು ಮಾತ್ರ ನನಗ್ ಹಿಂಗ್ ಸಾಯಿಸಕ್ಕಾಗದು ಅಂತ ಹೇಳ್ಬಿಟ್ಟು. ಓಕೆ. ಸೊ ಇವಾಗ ರಾಮಾಯಣ ಬರ್ದಿದ್ ವಾಲ್ಮೀಕಿ ಅಂತ ಹೇಳಿದ್ರಿ. ಅದ್ರಲ್ಲಿ ಎಷ್ಟು ಕಾಂಡಗಳಿದೆ ರಾಮಾಯಣದಲ್ಲಿ? ಮ್ಯಾಮ್ ಈ ಕಾಂಡಗಳ್ ನಾನು ಹೆಸರು ಕೇಳಿದೀನಿ. ಹೇಳ್ರಿ ನೋಡೋಣ, ಯಾವ್ಯಾವ ಹೆಸರು ಗೊತ್ತಿದೆ? ಅಯೋಧ್ಯ ಕಾಂಡ, ವನವಾಸ, ಅರಣ್ಯ ಕಾಂಡ,
ಅಯೋಧ್ಯಕಾಂಡ, ಅರಣ್ಯಕಾಂಡ, ಆಮೇಲೆ ಫಸ್ಟ್ ಚಿಕ್ಕ ಅಯೋಧ್ಯಕಾಂಡ, ಅರಣ್ಯಕಾಂಡ, ಕಿಷ್ಕಿಂಧಾಕಾಂಡ, ಸುಂದರಕಾಂಡ, ಯುದ್ಧಕಾಂಡ, ಲಂಕಾಕಾಂಡ, ಉತ್ತರಕಾಂಡ. ಯುದ್ಧಕಾಂಡ, ಲಂಕಾಕಾಂಡ ಎಲ್ಲ ಒಂದೇ. ಓಕೆನಾ? ಬದ್ರಿ 7 ಕಾಂಡಾಸ್. 7 ಕಾಂಡಾಸ್. ಓಕೆ. ಹನುಮಂತ ಗೊತ್ತಲ್ವಾ ರಾಮಾಯಣದಲ್ಲಿ? ಹನುಮಂತ ಯಾರ ಮಗ? ಹನುಮಂತ ವಾಯುದೇವನ ಮಗ. ವಾಯುದೇವನ ಮಗ. ಮತ್ತೆ ಹುಟ್ಟಿರೋದು ಅಂಜನಿ ಮತ್ತು ಅಂಜನಿ ಅವ್ರ ಅಮ್ಮ ಮತ್ತೆ ಕೇಸರಿ ಅವ್ರ ಅಪ್ಪ. ಅಂಜನಿ ಪುತ್ರ ಹನುಮಾನ್. ಹನುಮಂತನ ಇನ್ನೊಂದ್ ಹೆಸರು ಹೇಳಿ ನೋಡ. ಇನ್ನೊಂದು ಎಷ್ಟು? ಮಾರುತಿ, ಆಂಜನೇಯ. ಆಮೇಲೆ ಭವಭಯಹರ. ಎರಡನೇ ಗೊತ್ತಿರೋದು ವಾಯುಪುತ್ರ. ಆಮೇಲೆ ಬಾಹುಬಲಿ. ಬಜರಂಗ, ಪವನಸುತ, ಪವನಸುತ, ರಾಮದೂತ, ಚಿರಂಜೀವಿ. ಚಿರಂಜೀವಿ. ಆಮೇಲೆ ಬಜರಂಗ ಬಲಿ, ಪವನ್ ಪುತ್ರ. ಕೇಸರಿ ನಂದನ, ಬಜರಂಗ ಬಲಿ. ವಜ್ರಕಾಯ. ಆಮೇಲೆ ಭವಭಯಹರ, ಹನುಮಂತ. ಹನುಮಂತ. ಅಂಜನಿ ಸುತ. ಹನುಮಾನ್ ಚಾಲೀಸ ಹೇಳ್ತೀರಾ ಎಲ್ಲರೂ? ಗೊತ್ತಾ? ನಂಗೆ ಗೊತ್ತಿದೆ ಮ್ಯಾಮ್. ಅದ್ರಲ್ಲೆಲ್ಲ ಬರುತ್ತೆ ಹೆಸರುಗಳು. ಕಪೀಸ, ಅಂಜನಿ ಪುತ್ರ ಪವನ ಸುತ ನಾಮ, ಮಹಾವೀರ ವಿಕ್ರಮ, ವಿಕ್ರಮ ಬಜರಂಗಿ, ಕುಮತಿ ನಿವಾರ ಸುಮತಿ ಸಂಗಿ, ಕಂಚನ ಭರಣ ಬಿರಾಜ ಸುಯಸ, ಕಾನನ ಗುಂಡಲ ಕುಂಚಿತ ಕೇಸ, ವಿರಾಜ ಓಕೆ ದೀಕ್ಷಾ, ವೆರಿ ಗುಡ್. ಓಕೆ, ನೆಕ್ಸ್ಟ್ ಕ್ವಶನ್. ಸೊ ಸಮುದ್ರಕ್ಕೆ ಇದ್ ಕಟ್ಟಿದ್ರಲ್ವಾ, ಸೇತುವೆ ಕಟ್ಟಿದ್ರಲ್ವಾ? ಯಾರು ಅದನ್ನ ಇದ್ ಮಾಡಿದ್ದು, ಪ್ಲಾನ್ ಎಲ್ಲ ಮಾಡಿ ಕಟ್ಟಕ್ ಹೆಲ್ಪ್ ಮಾಡಿದ್ದು? ವಾನರ ಸೇನೆ. ಇಲ್ಲ, ಈ ಇಬ್ರು ಮೇನ್ ಇದಾರೆ, ಅವ್ರು ಪ್ಲಾನ್ ಮಾಡಿದ್ದು. ರಾಮ ಲಕ್ಷ್ಮಣ ಅಲ್ಲ, ಸುಗ್ರೀವ ಅಲ್ಲ. ಅಳಿಲೆಲ್ಲ ಹೆಲ್ಪ್ ಮಾಡ್ತು, ಆದ್ರೆ ಅದನ್ನ ಪ್ಲಾನ್ ಮಾಡಿದ್ದು. ಓಕೆ, ಹಿಂಗ್ ಹಾಕ್ಬೇಕು ಕಲ್ಲು, ಇಲ್ಲಿ ಹಿಂಗೆ ಹಿಂಗೆ ಅಂತೆಲ್ಲ ಇದ್ ಮಾಡಿ ಡಿಸೈನ್ ಮಾಡಿದ್ಯಾರು? ಜಾಂಬವಂತ ಅಲ್ಲ. ಅವರಿಗೆ ಒಂದ್ ಹನುಮಾನ. ನಲ ನೀಲ. ಕರೆಕ್ಟ್, ನಲ ನೀಲ. ಸೊ ಅವರಿಗೆ ದೇವ್ರು ವರ ಕೊಟ್ಟಿರ್ತಾರೆ, ಅವ್ರು ಯಾವ ಇದನ್ನ ಕಲ್ಲು ನೀರಿಗೆ ಬಿಸಾಕಿದ್ರೆ ಅದು ತೇಲತ್ತೆ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಅವರಿಬ್ರು ತಗೊಂತಾರೆ ರೆಸ್ಪಾನ್ಸಿಬಿಲಿಟಿ ಇದನ್ನ ಬ್ರಿಡ್ಜ್ ಕಟ್ಟಕ್ಕೆ. ಸೊ ನಳ ಮತ್ತೆ ನೀಲ. ನಳ ನೀಲ. ಸೊ ಅವರು ಬೇರೆ ವಾನರ ಸೈನ್ಯ, ಅಳಿಲು ಎಲ್ಲರ ಜೊತೆ ಸೇರ್ಕೊಂಡ್ಬಿಟ್ಟು ಸೇತುವೆನ ಕಟ್ತಾರೆ. ರಾಮನ್ ಹೆಸರು ಬರ್ದ್ಬಿಟ್ಟು ಮ್ಯಾಮ್ ಅಳಿಲ್ ಅದಕ್ಕೇನೆ ರಾಮ ಹುಟ್ಟಿದ್ದಕ್ಕೇನೆ ಅದಕ್ಕೆ ಅಳಿಲ್ ಸ್ಟ್ರೈಪ್ಸ್ ಇರೋದು ಮ್ಯಾಮ್. ಹೌದು, ರಾಮ ಅಳಿಲ್ ಬೆನ್ಮೇಲೆ ಈ ರೀತಿ ಹಿಂಗ್ ಮಾಡ್ತಾನೆ, ಹಿಂಗೆ. ಮ್ಯಾಮ್ ಮತ್ತೆ ರಾಮ್ ಕಲ್ ಹಾಕಿದಾಗ ಕಲ್ಲು ನೀರ್ ಒಳಗಡೆ ಸಿಂಕ್ ಆಗ್ತಾ ಇತ್ತು. ಇನ್ನೊಬ್ರು ಬೇರೆಯವ್ರು ಹಾಕಿದಾಗ ಇಲ್ಲ. ಯಾಕಂದ್ರೆ ರಾಮನೇ ಕೈ ಬಿಟ್ಬಿಟ್ರೆ ಏನಾಗತ್ತೆ? ಸೊ ರಾಮ ಯಾವಾಗ್ಲೂ ಕೈ ಹಿಡಿಬೇಕಲ್ವಾ ನಮ್ದು. ಸೊ ಅದಕ್ಕೆ ರಾಮ ಕೈ ಬಿಟ್ಬಿಟ್ಟಿದ್ದಕ್ಕೆ ಅದ್ ಮುಳುಗೋಗ್ತಿತ್ತು. ಓಕೆನಾ? ನೆಕ್ಸ್ಟ್, ರಾವಣನ್ ಹೆಂಡತಿ ಹೆಸರು ಗೊತ್ತಾ ಯಾರಿಗಾರೋ? ಮಾಂಡೋದರಿ. ಶೂರ್ಪಣಖಿ ತಂಗಿ. ಮಂಡೋದರಿ. ಮ್ಯಾಮ್ ಅವಳು ಫಸ್ಟ್ ಕಪ್ಪೆ ಇದ್ಲು ಮ್ಯಾಮ್. ಹೌದಾ? ಹ್ಞೂ ಮ್ಯಾಮ್. ಕಪ್ಪೆ ಆದ್ಮೇಲೆ ಅವಳು ಫಾರ್ಮ್ ತಗೊಂಡ್ಲು ಮ್ಯಾಮ್. ಓಕೆ.
ಸೊ ಇವಾಗ ರಾವಣ ಮತ್ತೆ ಕುಂಭಕರ್ಣ ಇದಾರಲ್ವಾ, ಹಾ ಮ್ಯಾಮ್. ಅವರಿಬ್ರು ಹಿಂದಿನ ಜನ್ಮದಲ್ಲಿ ಏನಾಗಿದ್ರು? ಅಣ್ಣ ತಮ್ಮ. ಅವ್ರ ಹಿಂದಿನ ಜನ್ಮದಲ್ಲೂ ಅಣ್ಣ ತಮ್ಮನೇ ಆಗಿದ್ರು. ಮ್ಯಾಮ್ ಹೆಸರು ಮ್ಯಾಮ್? ಮ್ಯಾಮ್ ಅವರು ಐ ಥಿಂಕ್ ಮ್ಯಾಮ್ ಅವರು ವಿಷ್ಣು ದೇವ್ರದ್ದು ಗೇಟ್ ಇರತ್ತಲ್ಲ, ಮೇನ್ ಗೇಟ್. ಜಯ ವಿಜಯ. ಜಯ ವಿಜಯ. ಜಯ ವಿಜಯ ವಿಷ್ಣು ದೇವಸ್ಥಾನದ್ದು ಇದು ಬಾಗ್ಲಲ್ಲಿ ನಿಂತಿರ್ತಾರೆ ದ್ವಾರಪಾಲಕರು. ಅವರು ಏನಾಗಿ ಹುಟ್ಟುತ್ತಾರೆ ಫಸ್ಟಿಗೆ? ಇವಾಗ ಹಿಂದಿನ ಜನ್ಮದಲ್ಲಿ ಅಲ್ಲೂ ವಿಷ್ಣುನೇ ಬಂದ್ ಸಾಯಿಸ್ತಾನ ಅವ್ರನ್ನ. ಏನ್ ಹೇಳ್ರಿ ಹೆಸರು ಅವ್ರಿಬ್ರದ್ದು? ಜಯ ವಿಜಯ. ಜಯ ವಿಜಯ. ಸರಿ, ಅವ್ರು ಏನಾಗಿ ಹುಟ್ಟುತ್ತಾರೆ ಭೂಲೋಕದಲ್ಲಿ? ಅವಾಗ್ಲೂ ವಿಷ್ಣು ಬಂದ್ ಸಾಯಿಸ್ತಾನ ಅವ್ರಿಬ್ರನ್ನ. ಹಿರಣ್ಯಕಶಿಪು, ಹಿರಣ್ಯಗರ್ಭ. ಹಿರಣ್ಯಕಶಿಪು, ಹಿರಣ್ಯಾಕ್ಷ. ಹಿರಣ್ಯಾಕ್ಷ. ಸೊ ಅವ್ರಿಬ್ರು ವಿಷ್ಣುನೇ ಬಂದ್ಬಿಟ್ಟು ಸಾಯಿಸ್ತಾನೆ. ಓಕೆ. ಯಾವ ಯಾವ ಅವತಾರ ಆಗಿರುತ್ತದು? ವರಾಹ ಅವತಾರ. ವರಾಹ ಅವತಾರದಲ್ಲಿ ಹಿರಣ್ಯಾಕ್ಷನ್ ಸಾಯಿಸ್ತಾನೆ. ಹಿರಣ್ಯಕಶಿಪುನ ನರಸಿಂಹ ಅವತಾರ. ನರಸಿಂಹ ಅವತಾರ, ಕರೆಕ್ಟ್. ಸೊ ಇವಾಗ ಹೋಗಿದ್ದೀನಿ ಮ್ಯಾಮ್. ಹೌದಾ? ಓಕೆ ಓಕೆ. ಸೊ ಇವಾಗ ರಾವಣ ಮತ್ತೆ ಕುಂಭಕರ್ಣ ಆದ್ಮೇಲೆ ನೆಕ್ಸ್ಟ್ ಜನ್ಮದಲ್ಲಿ ಏನಾಗಿ ಹುಟ್ಟುತ್ತಾರೆ ಮತ್ತೆ? ಅದ ಹೆಸರೇನು? ಶಿಶುಪಾಲ. ಇನ್ನೊಬ್ಬ ಶಿಶುಪಾಲ ಮತ್ತೆ ಇನ್ನೊಬ್ಬ ಅವ್ರನ್ನು ಕೃಷ್ಣ ಸಾಯಿಸ್ತಾನಲ್ಲಿ. ಏನ್ ಹೆಸರು? ಮ್ಯಾಮ್ ಇಬ್ರು ಟ್ವಿನ್ಸ್. ಒಬ್ನು ಮಾಕ್ ಮಾಡ್ತಾನೆ. ಅವನು ಶಿಶುಪಾಲ. ದಂತವಕ್ರ ಅಲ್ಲ. ಜರಾಸಂಧ ಅಲ್ಲ. ಕೃಷ್ಣ ಯಾರನ್ನ ಸಾಯಿಸೋದು ಕೃಷ್ಣ ಅವತಾರದಲ್ಲಿ ಫಸ್ಟಿಗೆ? ಶಿಶುಪಾಲ. ಮುಂಚೆ ಕಂಸ. ಕಂಸ ಮತ್ತೆ ಶಿಶುಪಾಲ. ಸೊ ಅವರಿಬ್ರನ್ನ ಕೃಷ್ಣ ಸಾಯಿಸ್ತಾನೆ. ಸೊ ಈ 3 ಅವತಾರದಲ್ಲಿ ಜಯ ವಿಜಯ ಹುಟ್ಟು ಬರ್ತಾರೆ ಭೂಲೋಕದಲ್ಲಿ. ಆಮೇಲೆ ವಾಪಸ್ಸು ವೈಕುಂಠ ಲೋಕಕ್ಕೆ ಹೋಗ್ತಾರೆ. ಓಕೆ. ಸೀತೆ ಲಂಕಾಗ್ ಹೋದಾಗ ಒಂದ್ ಮರದ ಕೆಳಗಡೆ ಕೂತಿರ್ತಾಳ. ಆ ಮರದ ಹೆಸರೇನು? ಅಶೋಕ ಮರ. ಅಶೋಕ ವಾಟಿಕ. ಅಶೋಕ ವಾಟಿಕ, ಕರೆಕ್ಟ್. ಸೊ ಎಲ್ಲ ಗೊತ್ತಿದೆಯಲ್ರೋ ನಿಮ್ಗೆ ಕ್ವಶನ್ಸ್ ಎಲ್ಲ? ಓಕೆ. ಸೊ ಲಾಸ್ಟ್ ಕ್ವೆಶನ್. ರಾಮ ಯಾವ ಅಸ್ತ್ರದಿಂದ ರಾವಣನ್ ಸಾಯಿಸ್ತಾನೆ? ಬ್ರಹ್ಮಾಸ್ತ್ರ. ಯಾವುದು? ಬ್ರಹ್ಮಾಸ್ತ್ರ. ಆಮೇಲೆ ರಾವಣನ್ ಒಬ್ಬ ತಮ್ಮ ಬಂದ್ ರಾಮನ್ ಜೊತೆ ಸೇರ್ಕೊಂಡ್ಬಿಡ್ತಾನೆ. ಯಾರು? ವಿಭೀಷಣ, ಕರೆಕ್ಟ್. ಮ್ಯಾಮ್ ವಿಭೀಷಣ ರಾಮ್ ಜೊತೆ ಸೇರ್ಕೊಂಡಿದ್ದು ಒಂದೇ ಮಾತಕ್ಕೆ. ಯಾಕಂದ್ರೆ ರಾವಣ ವಿಭೀಷಣಂದು ರಾಜನ್ನ ಅವನ ಜೊತೆ ಫೈಟ್ ಮಾಡ್ಬಿಟ್ಟು ಅವನ್ ಕಿಂಗ್ಡಮ್ ತಗೊಂಡು ಅವನ್ನ ಹಂಗೆ ಬಿಟ್ಬಿಟ್ಟಿದ್ದ. ಅದಕ್ಕೆ ಸ್ವಲ್ಪ ದಿವಸ ರಾವಣನು ಅವನ ತಮ್ಮಂಗ್ ಬೈಕೊಂಡು ಜಗಳ ಆಡ್ಕೊಂಡು ಎಲ್ಲ ಆಗ್ತಿದ್ರು. ಅದಕ್ಕೆ ಸ್ವಲ್ಪ ದಿವಸ ಆದ್ಮೇಲೆ ರಾಮ್ಜಿ ಅದೆಲ್ಲ ಬಂದಲ್ಲ, ಅವಾಗ ವಿಭೀಷಣ ರಾವಣ ತಮ್ಮ ರಾಮ್ಜಿ ಜೊತೆ ಸೇರ್ಕೊಂಡ. ಓಕೆ ಓಕೆ. ಸೊ ಇವಾಗ ಇಷ್ಟೆಲ್ಲ ಕೇಳಿದ್ರಿ ನೀವು ರಾಮಾಯಣದ ಬಗ್ಗೆ. ಸೊ ನೀವ್ ಏನ್ ಕಲಿಬೇಕು ರಾಮಾಯಣದಿಂದ? ಎಲ್ಲರೂ ಒಂದೊಂದು ಹೇಳ್ಬೇಕು ಇವಾಗ. ಒಳ್ಳೆಯ ಗುಣಗಳನ್ನ ಕಲಿಬೇಕು. ಏನ್ ಗುಣ? ಒಂದ್ ಗುಣ ಹೇಳಿ ನೋಡೋಣ. ಯಾವ್ದು ಒಳ್ಳೆ ಗುಣ ಕಲಿಬೇಕು? ಮ್ಯಾಮ್ ಬಿಟ್ರೇಯಲ್ ಮಾಡಬಾರ್ದು ಮ್ಯಾಮ್. ಓಕೆ. ನೆಕ್ಸ್ಟ್ ಅದ್ರಿತ್ ಹೇಳಿ, ನೀ ಹೇಳಿ ನೋಡೋಣ. ನೆಕ್ಸ್ಟ್ ಏನು?
ಮ್ಯಾಮ್ ನಾವ್ ಯಾವಾಗೂ ಐ ಮೀನ್ ಶುಭಕ್ಕೆ ಹೋಗ್ಬೇಕು, ಕೆಟ್ಟದೆಲ್ಲ ವಿಚಾರ ಮಾಡ್ಬಾರ್ದು, ಅದೆಲ್ಲ ಹಂಗ್ ರಾಮನ ತರ ಹಂಗ್ ಮಾಡ್ಬಾರ್ದು. ಸೊ ಯಾವಾಗ್ಲೂ ಒಳ್ಳೇದನ್ನೇ ಯೋಚನೆ ಮಾಡ್ಬೇಕು. ಹೌದು ಮ್ಯಾಮ್. ಅಭಿಜ್ಞಾ ಅನ್ಮ್ಯೂಟ್ ಮಾಡ ಅಭಿಜ್ಞಾ. ಮ್ಯಾಮ್ ಗುಡ್ ಓವರ್ ಈವಲ್. ಸೊ ಯಾವಾಗ್ಲೂ ಕೆಟ್ಟದ್ರ ಮುಂದೆ ಒಳ್ಳೇದೇ ಯಾವಾಗ್ಲೂ ಗೆಲ್ಲದು. ಮ್ಯಾಮ್ ಹ್ಯೂಮ್ಯಾನಿಟಿ ಇರಬೇಕು ಮ್ಯಾಮ್. ಒಳ್ಳೇದೇ ಗೆಲ್ಲದು ಯಾವಾಗ್ಲೂ. ಓಕೆ, ಸೊ ನಾವ್ ಯಾವಾಗ್ಲೂ ಒಳ್ಳೆ ಸೈಡಲ್ಲಿ ಇರ್ಬೇಕು. ಮ್ಯಾಮ್ ಹ್ಯೂಮ್ಯಾನಿಟಿ ಇರಬೇಕು ಮ್ಯಾಮ್. ಧರ್ಮ. ಒಬ್ರೊಬ್ರೆ ಹೇಳಿ. ಒಂದ್ ನಿಮಿಷ ದೀಕ್ಷಾ, ಒಂದ್ ನಿಮಿಷ ತಡಿ ದೀಕ್ಷಾ, ಒಂದ್ ನಿಮಿಷ. ಹೇಳು, ಯಾರು ಹೇಳ್ತಿದ್ರಿ? ಮ್ಯಾಮ್ ನಾನ್ ಧರ್ಮ ಅಂತ ಹೇಳ್ದೆ. ಓಕೆ. ಸೊ ಯಾವಾಗ್ಲೂ ಧರ್ಮದ ಪಾತಲ್ಲಿ ನಡಿಬೇಕು. ಓಕೆ. ಮ್ಯಾಮ್ ನಮ್ಮ ಹತ್ರ ಹ್ಯೂಮ್ಯಾನಿಟಿ ಇರ್ಬೇಕು, ಮತ್ತೆ ನಾವು ಎಲ್ಡರ್ಸ್ ರೆಸ್ಪೆಕ್ಟ್ ಮಾಡ್ಬೇಕು ಮ್ಯಾಮ್. ದೊಡ್ಡೋರ್ನ ರೆಸ್ಪೆಕ್ಟ್ ಮಾಡ್ಬೇಕು, ಮತ್ ದೊಡ್ಡೋರ್ ಹೇಳಿದ್ದನ್ ಕೇಳ್ಬೇಕು. ಸೊ ರಾಮ ಅವ್ರ ಅಪ್ಪ ಹೇಳಿದ್ದನ್ ಕೇಳ್ದ ಅಲ್ವಾ? ಮ್ಯಾಮ್ ನಾನು ಇನ್ನೊಂದು ಹೇಳ್ಬೋದಾ? ಒಂದ್ ನಿಮಿಷ ತಡಿ, ಎಲ್ಲಾರ್ದ. ವೈಷ್ಣವಿ ಹೇಳ್ದ್ಯಾ? ನಾವ್ ಬಂದು ನಮ್ ಡ್ಯೂಟಿ ಮತ್ತು ರೆಸ್ಪಾನ್ಸಿಬಿಲಿಟಿ ಎಲ್ಲ ಫಾಲೋ ಮಾಡ್ಬೇಕು. ಕರೆಕ್ಟ್ ಮ್ಯಾಮ್ ನಾವು ಕ್ರೂರಿಯಾಗಿರ್ಬಾರ್ದು ಮ್ಯಾಮ್. ಯಾವಾಗ್ಲೂ ಗುಡ್ ಥಿಂಗ್ಸ್, ಆಮೇಲೆ ಎಲ್ಲ ರೆಸ್ಪೆಕ್ಟು, ಬಡವ್ರಿಗೆ ಹೆಲ್ಪ್ ಮಾಡೋದು ಅವೆಲ್ಲ ಮಾಡ್ಬೇಕು ಮ್ಯಾಮ್. ಮತ್ತೆ ಕೆಟ್ಟ ಕೆಲಸ ಮಾಡ್ಬಾರ್ದು ಮ್ಯಾಮ್. ಪಾಲನೆ ಮಾಡ್ಬೇಕು ಮ್ಯಾಮ್. ಕೈ ಎತ್ತಿದಾರಲ್ಲ, ಯಾರದು? ಮ್ಯಾಮ್ ಅದಿತಿ. ಅದಿತಿ ಹೇಳ. Ma'am, ma'am. To know the importance of communication, ma'am. Importance of communication. Communication. ಹೇಗೆ? Yes, ma'am. ಮ್ಯಾಮ್ ಅಂದ್ರೆ ಕೆಟ್ಟದ್ ಮಾತಾಡಬಾರ್ದು ಮ್ಯಾಮ್. ಸೊ ಯಾರ್ಯಾರ ಹತ್ರ ಹೇಗೆ ಮಾತಾಡ್ಬೇಕು ಅಂತ ಚೆನ್ನಾಗಿ ಗೊತ್ತಿರ್ಬೇಕು. ಅಪ್ಪನ ಹತ್ರ ಹೇಗ್ ಮಾತಾಡ್ಬೇಕು, ಫ್ರೆಂಡ್ಸ್ ಹತ್ರ ಹೇಗ್ ಮಾತಾಡ್ಬೇಕು, ಗುರುಗಳ ಹತ್ರ ಹೇಗ್ ಮಾತಾಡ್ಬೇಕು. ಓಕೆ ಓಕೆ, ಸರಿ. ಚೆನ್ನಾಗಿತ್ತ ಇವತ್ತು ಕ್ವಶನ್ಸ್ ಎಲ್ಲ ರಾಮಾಯಣ ಬಗ್ಗೆ? ಸೊ ನೆಕ್ಸ್ಟ್ ಇನ್ನೊಂದ್ ಯಾವ್ದಾರ ಪುರಾಣನೋ ಯಾವ್ದ್ರ ಬಗ್ಗೆನಾರ ನೆಕ್ಸ್ಟ್ ಕ್ವಶನ್ಸ್ ಕೇಳ್ತೀನಿ. ಓಕೆನಾ? ಪುರಾಣ ಬಗ್ಗೆ ಕೇಳ್ತೀರಾ ಮ್ಯಾಮ್? ಪದ್ಮಪುರಾಣ ಎಲ್ಲರಿಗೂ ಗೊತ್ತಾ? ಪದ್ಮಪುರಾಣ ಗೊತ್ತಿಲ್ಲ. ಇಲ್ಲ ಮ್ಯಾಮ್, ಗೊತ್ತಿಲ್ಲ ಮ್ಯಾಮ್. ಮಹಾಭಾರತ ಬಗ್ಗೆ ಕೇಳ್ತೀರಾ ಮ್ಯಾಮ್ ಡೀಟೇಲ್ ಆಗಿ? ಮಹಾಭಾರತ ಕೇಳಲ್ಲ ನೆಕ್ಸ್ಟ್? ಓಕೆ, ಸರಿ. ಹಾಗಾದ್ರೆ ಓದ್ಕೊಂಬಂದಿರಿ. ನೆಕ್ಸ್ಟ್ ಸ್ವಲ್ಪ ಟಫ್ ಕ್ವಶನ್ಸ್ ಕೇಳ್ತೀನಿ, ಆಯ್ತಾ, ಮುಂದಿನ ಕ್ಲಾಸ್ ಅಲ್ಲಿ. ಓಕೆ ಮ್ಯಾಮ್. ಓಕೆ. ಇದ್ಯಾಕೋ 10 days ಮುಗಿಯೋ ತರ ಕಾಣ್ತಾ ಇಲ್ಲ ಸಮ್ಮರ್ ಕ್ಯಾಂಪ್. ಈ ಮಂತ್ ಫುಲ್ ಮಾಡೋಣ ಅಲ್ವಾ ಪುಟ? ಹೌದು ಮ್ಯಾಮ್. ಗುಡ್ ಟು ಸಿ ಆಲ್ ದ ಪೇರೆಂಟ್ಸ್ ಆಲ್ಸೋ ಇನ್ವಾಲ್ವಿಂಗ್. ಬಹಳ ಚೆನ್ನಾಗಿದೆ. ವೆರಿ ಹ್ಯಾಪಿ ಮ್ಯಾಮ್. ಈ ಮಂತ್ ಫುಲ್ ಮಾಡಿದ್ರೆ ನಮ್ಗೆ ಏನಾದ್ರೂ ಸಮ್ಮರ್ ಕ್ಯಾಂಪ್ ಬೇರೆಗೂ ಸೇರ್ಕೊಂಡು ಇರ್ಬೋದು, ಅದಕ್ಕೇನೆ ಮ್ಯಾಮ್. ನಾಡಿದ್ದು ಎಂಡ್ ಮಾಡೋಣ ಸಾಕು. ಸ್ಮಾಲ್ ಆಗಿರ್ಬೇಕು ಯಾವಾಗ್ಲೂ, ಅವಾಗ್ಲೇ ಅದು ಇಂಟ್ರೆಸ್ಟ್ ಇರುತ್ತೆ. ಎಸ್ ಮ್ಯಾಮ್. ಮ್ಯಾಮ್ ನಾನು ಇದೆಯಲ್ಲ ಮ್ಯಾಮ್, ಈ ಶಾರದಾದು ಮ್ಯಾಮ್ ಹೇಳ್ಬೋದಾ? ತಡಿ, ಅಕ್ಷತಾ ಮ್ಯಾಮ್ ಏನು ಕ್ಲಾಸ್ ತುಂಬಾ ಚೆನ್ನಾಯ್ತು. ಮಕ್ಕಳು ಎಷ್ಟು ಇನ್ವಾಲ್ವ್ ಆಗಿರ್ತಾರೆ ಅಂದ್ರೆ, the way you ask them the questions, amazing. Thank you. ಧನ್ಯವಾದ. ಬಹಳ ಚೆನ್ನಾಗಿ ಮಾಡ್ತೀರಾ. ಓಕೆ, ಧನ್ಯವಾದ ಮಕ್ಕಳೇ. ಧನ್ಯವಾದ. ಮ್ಯಾಮ್. ಸ್ಟಾರ್ಟ್ ಮಾಡೋಣ. ಭಗಿನಿ. ಎಸ್, ನೋಡ್ತೀನಿ ಯಾರ್ಯಾರ ಹೆಸರು ಬರುತ್ತೆ.
ಓ ಸಾರಿ, ನಾನು ಮ್ಯೂಟಲ್ಲಿ. ಸಾರಿ, ವೆರಿ ಸಾರಿ. ಸುಹಾಸ್ ಹೇಳ್ತೆ ಪುಟ. ಆ ಭಗಿನಿ. ಹಾ ಹೇಳಮ್ಮ. सुवक्षोजकुम्भं सुधापूर्णकुम्भं प्रसादावलम्बं प्रपुण्यवलम्बं सदास्येनुबिम्बं सदा स्नोस्तबिम्बं भजे शारदाम्बाम् अजस्रं मदम्बां कटाक्षे दयाद्रां करे ज्ञानमुद्रां कलाभिर्विनिद्रां कलापै सुभद्रां पुरस्त्रीं विनिद्रां पुरस्तुङ्गभद्रां भजे शारदाम्बाम् अजस्रं मदम्बाम् कपालां लसद्गानलोलां स्वभक्तैर्कपालां यशश्रीकपोलां करे त्वास्मलां ಕ್ಷಮಾಲಾಂ. ತುಂಬಾ ಎಳಿಬೇಡ, ಅಲ್ಲಿ ರಾಂಗ್ ಸಿಲೆಬಸ್. क्षमालां कनट्प्रट्नलोलां भजे शारदाम्बाम् अजस्रं मदम्बाम् ಸುಸೀಮಂತವೇಣೀಂ ನಿರ್ಜಿತೈನೀಂ निर्जितैनीं रमाणीं नमद्वज्रवाणीं सुधामन्तरसायं मुदाचिन्तवेणीं भजे शारदाम्बाम् अजस्रं मदम्बाम् ನೆಕ್ಸ್ಟ್ ಸುಶಾಂತಾಂ सुवेदां दृगन्ते कचान्तां लसत्सल्लतङ्गीम् अनन्तम् अचिन्त्यां भजे शारदाम्बाम् अजस्रं मदम्बाम् कुरङ्गे तुरङ्गे मृगेन्द्रे खगेन्द्रे मराले मदेबे महोत्से निरुदां महत्यां नवम्यां सदा सामरूपा भजे शारदाम्बाम् अजस्रं मदम्बां ज्वलत्कान्तिवह्निं हन्मोहनाङ्गीं भजन्मानसम्भोजशुभ्रान्तभृङ्गीं निजस्तोत्रसङ्गीतनृत्याप्रभाङ्गीं भजे शारदाम्बाम् अजस्रं मदम्बां भवाम्भोजनेत्रा जसम्पूल्यमाना लसन्मन्दहासप्रभा वक्त्रचिह्नां कलावक्त्रचिह्नां चलाचञ्चलाकरु तदङ्गाकराणां भजे कर्णां भजे शारदाम्बाम् अजस्रं मदम्बाम् ದೀಕ್ಷಾ 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 ಹಾ ಭಗಿನಿ, ಯಾವ್ದ್ರಿಂದ ಶುರು ಮಾಡ್ಬೇಕು?
सुवक्षोजकुम्भां सुधापूर्णकुम्भां प्रसादावलम्बां प्रपुण्यावलम्बां सदा स्येन्दुबिम्बां सदा नोष्टबिम्बां भजे शारदाम्बाम् अजस्रं मदम्बां कटाक्षे दयद्रां दयार्द्रां कोटि दयार्द्रां ओके fine. कटाक्षे दयार्द्रां करे ज्ञानमुद्रां कलाभिर्विनिद्रां कलापैः सुभद्रां पुरस्त्रिं विनिद्रां पुरस्तुङ्गभद्रां भजे शारदाम्बाम् अजस्रं मदम्बां ललामाङ्कफालां लसाद्गानलोलां स्वभाक्तैकपालां यशस्त्रीकपोलां करे त्वक्षमालां कनत्प्रत्नलोलां भजे शारदाम्बाम् अजस्रं मदम्बां सुसीमान्तवेणीं दृशानिर्जितानिं रमात्कीर्तवानिं नमद्वज्रपाणिं सुधामन्तरास्यां मुदा चिन्त्यवेणीं भजे शारदाम्बाम् अजस्रं मदम्बां सुशान्त ನೆಕ್ಸ್ಟ್ ರೂಪಾ ಶೆಣೈ 5th ಇಂದ 8th ವರೆಗೂ ಹೇಳು. ಮ್ಯಾಮ್ ನಂಗೆ ಆಕ್ಚುಲಿ ಗೊತ್ತಿಲ್ಲ. ನಿಂಗೆ ಬರಲ್ವಮ್ಮ? ಕೇಳಿಸ್ಕೊ. ಸವಿತಾ ಭಗಿನಿ ಲಲನ್ಯ ಲಾವಣ್ಯ ಹೇಳು ಪುಟ್ಟ. ಸುಶಾಂತಂ ಸುದೇಹಂ ದ್ರಗಂತೆ ಕಚಂತಂ ಲಸತ್ಸಾಲತಂಗೀಂ ಅನಂತಂ ಅಚಿಂತ್ಯಂ ಸ್ಮರ್ತಂ ತಪಾಸೈ ಸರ್ಗಪೂರ್ಣ ಅಲ್ಲ ಹೇಳ್ಕೊಡ್ತೀನಿ. ಸುಶಾಂತಾಂ ಸುದೇದಾಂ ಸುಶಾಂತಾಂ ಸುದೇಹಂ ದೃಗಂತೆ ಕಚಾಂತಾಂ ಲಸತಲ್ಲಕಾಂಗೀಂ ಅನಂತಂ ಅಚಿಂತ್ಯಂ ಭಗಿನಿ ಅಚಿಂತ್ಯಾಂ ಸ್ಮೃತಾಂ ತಾಪಸೈ ಸರ್ಗ ಪೂರ್ವಸ್ಥಿತಾಂ ತಾಂ ಭಜೆ ಶಾರದಾಂಬಾಂ ಅಜಸ್ರಂ ಮದಂಬಾಂ. ಭಗಿನಿ ನೆಕ್ಸ್ಟ್ ಕಾಣ್ತಿಲ್ಲ. ತುರಂಗೆ ಮೃಗೇಂದ್ರೇ ಖಗೇಂದ್ರೇ ಮರಾಳೆ ಮದೇಬೆ ಮಹೋಕ್ಷೇ ಧೀರುದಂಬ ಧಿರೂಢಾಂ ಮಹತ್ಯಾಂ ನವಾಮ್ಯಾಂ ಸದಾ ಸಾಮರೂಪಂ ಭಜೆ ಶಾರದಾಂಬಾಂ ಅಜಸ್ರಂ ಮದಂಬಾಂ ಜ್ವಲತ್ಕಾಂತಿವನ್ನಿಂ ಜಗನ್ಮೋಹನಾಂಗೀಂ ಭಜನ್ಮಾನಸಂಭೋಜ ಸುಭರಂತಭೃಂಗಿಂ ಸುಭ್ರಾಂತಭೃಂಗಿಂ ನಿಜಸ್ತ್ರೋತ ಸಂಗೀತ ನೃತ್ಯ ಪ್ರಭಾಗಿಂ
भजे शारदाम्बाम् अजस्रं वदम्बां भवभोजनेत्राज समपूज्यमानां लसन्मा मन्दहास प्रभवक्रचिह्नां चलचञ्चलचारु ततङ्ककर्णां भजे चलचञ्चलाचारुतातङ्ककर्णा भजे शारदाम्बाम् अजस्रं मदम्बां भजे शारदाम्बाम् अजस्रं मदम्बाम्. Srilakshmi Desai. It is blue na. Ma'am, blur ma'am. Blur ಯಾಕೆ ಕಾಣಿಸ್ತಾ ಇಲ್ವಾ? ಇಲ್ಲ ಮ್ಯಾಮ್. ಯಾರಿಗೂ ಕಾಣಿಸ್ತಾ ಇಲ್ವಾ? ಬಗ್ಗೆ ನಮ್ಗೆಲ್ಲ ಕಾಣಿಸ್ತಾ ಇದೆ ಮ್ಯಾಮ್, ಆದ್ರೆ ಬ್ಲರ್ ಇದೆ ಮ್ಯಾಮ್. ಹೌದಾ? ಕಾಣಿಸ್ತಿದೆ ಭಗಿನಿ. ಚೆನ್ನಾಗೇ ಕಾಣಿಸ್ತಿದೆ. ಈಗ ಕಾಣಿಸ್ತಾ ಇದೆಯಾ? ಮ್ಯಾಮ್ ಇನ್ನ ಬ್ಲರ್ ಇದೆ ಮ್ಯಾಮ್. ಬ್ಲರ್ ಇದೆಯಾ? ಹಾ ಮ್ಯಾಮ್. ಸಮ್ ಪ್ರಾಬ್ಲಮ್ ಇದೆ ಇಂಟರ್ನೆಟ್ ಅನ್ಸುತ್ತೆ ಪುಟ ನಿಮ್ಗೆ. ಬೇರೆ ಎಲ್ಲರಿಗೂ ಕ್ಲಿಯರ್ ಆಗಿದೆಯಾ? ಕ್ಲಿಯರ್ ಹಾ ಸರಿ, ವೈಷ್ಣವಿ ಹೇಳು ಪುಟ. ಸುವಕ್ಷೋಜಕುಂಭಾಂ ಸುಧಾಪೂರ್ಣಕುಂಭಾಂ ಪ್ರಸಾದಾವಲಂಬಾಂ ಪ್ರಪುಣ್ಯಾವಲಂಬಾಂ ಸದಾಸ್ಯೇಂದುಬಿಂಬಾಂ ಸದಾ ನೋಷ್ಠಬಿಂಬಾಂ ಭಜೆ ಶಾರದಾಂಬಾಂ ಅಜಸ್ರಂ ಮದಂಬಾಂ ಕಟಾಕ್ಷೇ ದಯಾದ್ರಾಂ ಕರೆ ಜ್ಞಾನಮುದ್ರಾಂ ಕಲಾಭೈರ್ವಿನಿದ್ರಾಂ ಕಲಾಪೈ ಸುಭದ್ರಾಂ ಪುರಸ್ತ್ರೀಂ ವಿನಿದ್ರಾಂ ಪುರಸ್ತುಂಗಭದ್ರಾಂ ಭಜೆ ಶಾರದಾಂಬಾಂ ಅಜಸ್ರಂ ಮದಂಬಾಂ ಲಲಾಮಂಕಫಾಲಾಂ ಲಸದ್ಗಾನಲೋಲಾಂ ಸ್ವಭಕ್ತೈಕಪಾಲಾಂ ಯಶಶ್ರೀಕಪೋಲಾಂ करे त्वक्षमालां कनत्प्रत्नलोलां भजे शारदाम्बाम् अजस्रं मदम्बां सुसीमन्तवेणीं दृशानेर्जितैनीं रमत्कीरवाणीं नमद्वज्रपाणीं सुधामन्तरास्यां मुदा चिन्त्यवेणीं भजे शारदाम्बाम् ಅಜಸ್ರಂ ಮದಂಬಾಂ. ನೆಕ್ಸ್ಟ್ ಯಾರಾದ್ರೂ ಹೇಳ್ತೀರಾ ಮಿಕ್ಕಿದ್ದು? ಯಾರು ಹೇಳ್ತೀರಾ? ಇಲ್ಲ ವೈಷ್ಣವಿನೇ ಹೇಳು. ಉಳ್ತಿ ಹೇಳ್ಬಿಡ. ನಾನು ಹಾಕಿನಿ. ನೀ ಹೇಳ್ತೀಯಾ? ಹೇಳು ದೀಕ್ಷಾ. ಹಾ ಭಗಿನಿ. ಸುಶಾಂತಾಂ ಸುದೇಹಾಂ ದೃಗಂತೆ ಕಚಾಂತಾಂ ಲಸತ್ಸಲ್ಲತಾಂಗಿಂ ಸಲ್ಲತಾಂಗಿಂ ಅನಂತಾಮಚಿಂತ್ಯಾಂ ಸ್ಮೃತಂ ತಾಪಸೈಸರ್ಗ ಪೂರ್वस्थितां ತಾಂ ಭಜೆ ಶಾರದಾಂಬಾ ಅಜಸ್ರಂ ಮದಂಬಾಂ कुरंगे तुरंगे मृगेन्द्रे खगेन्द्रे मराले मदेभे महोक्षे धीरूढं महत्यां नवम्यां सदा सामरूपं भजे शारदाम्बाम् अजस्रं मदम्बां ज्वलत्कान्तिवह्निं जगन्मोहनाङ्गीं भजन्मानसाम्भोजशुभ्रान्तभृङ्गीं निजस्तोत्रसङ्गीत नृत्यप्रभाङ्गीं
भजे शारदाम्बाम् अजस्रं मदम्बां भवाम्बूजनेत्रे नेत्राजसम्पूज्यमानां लसन्मन्दहासा चिह्नां चलाचारु तातङ्ककर्णां भजे शारदाम्बाम् अजस्रं मदम्बाम्. ಎರಡು ಸರಿ ಹೇಳ್ಬೇಕದು ಲಾಸ್ಟ್ ಅಲ್ಲಿ ಭಜೆ ಶಾರದಾ ಭವಾಂಭೋಜನೇತ್ರಾಜ ಲೈನ್ ಮಾತ್ರ ಭಜೆ ಶಾರದಾಂಬ ಭಜೆ ಶಾರದಾಂಬಾಂ ಅಜಸ್ರಂ ಮದಂಬಾಂ. ಅದು ಚಂಚಲಾಚಾರು ಅದು ಬ್ಯಾಟ್ ಮಾಡ್ಕೊಳ್ಳಿ ಎಲ್ಲಾರು. ಚಲಚಂಚಲಾಚಾರು ತಾತಂಕಕರ್ಣಾಂ ಭಜೆ ಶಾರದಾಂಬಾಂ ಅಜಸ್ರಂ ಮದಂಬಾಂ. ಇವತ್ತು ಇದೊಂದು ಶ್ಲೋಕ ಕಲ್ತ್ಕೊಳ್ಳೋಣ ಆಯ್ತಾ? ಕಾಣಿಸ್ತಾ ಇದೆಯಾ ಎಲ್ಲಾರ್ಗೂ? ಕಾಣಿಸ್ತಾ ಇದೆಯಾ? ಹಾ ಬರ್ತೀನಿ. ಸರಿ, ವಿಲ್ ಸ್ಟಾರ್ಟ್ ವಿತ್ ಸುಹಾಸ್. ಪುಟ ಓಪನ್ ಮಾಡ್ಕೊತೀಯಾ? ಹೇಳ್ಕೊಡ್ಲಾ? ಇದು ಏಕಕ್ ಶ್ಲೋಕಿ ಅಂತಾರೆ. ಅಂದ್ರೆ ಇದು ಒಂದು ಶ್ಲೋಕದಲ್ಲೇನೆ ಶಂಕರಾಚಾರ್ಯರಿಗೆ ಎಷ್ಟು ಜ್ಞಾನ ಇತ್ತು ಅನ್ನೋದು ಗೊತ್ತಾಗುತ್ತೆ ಇದ್ರಲ್ಲಿ. ಗೊತ್ತಾಯ್ತಾ? ಇದನ್ನ ನಾವು ದಿನಾಗ್ಲೂ ಮನೆಯಲ್ಲಿ ದೇವ್ರ ದೀಪ ಹಚ್ಚುವಾಗ ಬೆಳಗ್ಗೆ ಸಾಯಂಕಾಲ ಒಂದೇ ಒಂದು ಶ್ಲೋಕ ದಿನಾಗ್ಲೂ ಹೇಳ್ಕೊಂಡ್ರೆ ತುಂಬಾ ನಿಮ್ಮ ಫ್ಯೂಚರ್ ಕೂಡ ಬ್ರೈಟ್ ಆಗಿರುತ್ತೆ. ಆಯ್ತಾ? ಹೇಳ್ಕೊಡ್ತೀನಿ, ಹೇಳು. ಕಿಂ ಜ್ಯೋತಿಸ್ತವ किं ज्योतिस्वभा ಕಿಂ ಜ್ಯೋತಿ ಸ್ತವ ತವ ಅಂದ್ರೆ ಜ್ಯೋತಿಸ್ತವ किं ज्योतिस्त्वभानुमान् ನಾನು ಹೇಳ್ಕೊಂಡ್ರೆ ಮಾತ್ರ ಹೇಳು. ಕಿಂ ಜ್ಯೋತಿಸ್ತವ किं ज्योतिस्तव ಭಾನುಮಾನ ಹನಿಮೆ. भानुमानहनिमे. ಅಷ್ಟೇ. ಕಿಂ ಜ್ಯೋತಿಸ್ತವ किं ज्योतिस्त्वभ ತವ तव ಭಾನುಮಾನ ಹನಿಮೆ भानुमानहनिमे. ರಾತ್ರೌ रात्रौ ಪ್ರದೀಪಾದಿಕಂ. प्रदीपादिकम्. ಕಿಂ ಜ್ಯೋತಿಸ್ತವ किं ज्योतिस्तव ಭಾನುಮಾನ ಹನಿಮೆ भानुमानुहनिमे. ಮಾನ ಹನಿಮೆ ಭಾನುಮಾನ ಹನಿಮೆ भानुमानहनिमे. ರಾತ್ರೌ ಪ್ರದೀಪಾದಿಕಂ. रात्रौ प्रदीपादिकम्. ಸ್ಯಾದ್ದೇವಂ स्यादेवं ಸ್ಯಾತ್ ದೇವಂ ಸ್ಯಾದ್ದೇವಂ स्यादेवं ರವಿದೀಪ रविदीप ದರ್ಶನವಿದೌ दर्शनविदौ ಕಿಂ ಜ್ಯೋತಿ ज्योति ಕಿಂ किं ಜ್ಯೋತಿ किं ज्योति ಆಖ್ಯಾಹಿ ಮೇ. आख्याहि मे. ಅಷ್ಟೇ. ಎರಡು ಲೈನ್ ಹೇಳ್ಕೊಡ್ತೀನಿ ತಿರ್ಗಾ. ಸ್ಯಾದ್ದೇವಂ स्यादेवं ರವಿದೀಪ ದರ್ಶನವಿದೌ रविदीप दर्शनविदौ ಕಿಂ ಜ್ಯೋತಿ किं ज्योति ಆಖ್ಯಾಹಿ ಮೇ. आख्याहि मे. ಕಿಂ ಜ್ಯೋತಿಸ್ತವ किं ज्योतिस्त्वभ ತವ तव ಭಾನುಮಾನ ಹನಿಮೆ भानुमानहनिमे. ರಾತ್ರೌ रात्रौ ಪ್ರದೀಪಾದಿಕಂ. प्रदीपादिकम्. ಸ್ಯಾದ್ದೇವಂ स्यादेवं ರವಿದೀಪ ದರ್ಶನವಿದೌ
ರವಿದೀಪ ದರ್ಶನವಿದೌ किं ज्योति ಕಿಂ ಜ್ಯೋತಿ आख्याहि मे. ಆಖ್ಯಾಹಿ ಮೇ. ವೆರಿ ಗುಡ್. ಈಗ ನೆಕ್ಸ್ಟ್ ಬೇರೆಯವ್ರಿಗೆ ಹೇಳ್ಕೊಟ್ಟಾಗ ನೀನ್ ಮ್ಯೂಟ್ ಅಲ್ಲಿ ಹೇಳ್ಕೊತಾ ಇರ್ಬೇಕು, ಬಂದ್ಬಿಡುತ್ತೆ. 4 ಲೈನ್ ಓಕೆನಾ? ದೀಕ್ಷಾ ಪುಟಿ, ದೀಕ್ಷಾ ದೀಕ್ಷಾ ಪುಟಿ ಅನ್ಮ್ಯೂಟ್. ದೀಕ್ಷಾ ಅನ್ಮ್ಯೂಟ್. ರಜಾ ಹಾ ಭಗಿನಿ, ಹಾ ಒಂದ್ ನಿಮಿಷ ಭಗಿನಿ. ಹಾ ಕಿಂ ಜ್ಯೋತಿ ನಾನು ಹೇಳ್ಕೊಡ್ತೀನಿ. ಜ್ಯೋತಿಸ್. ನೀವೇನು ಟ್ರೈ ಮಾಡ್ಬೇಡಿ, ನಾನು ಹೇಳ್ಕೊಡ್ತೀನಿ, ಕ್ಲೀನ್ ಆಗಿ ಹೇಳ್ಕೊಡ್ತೀನಿ. ಈಗ ಅವನಿಗೆ 2 ಲೈನ್ ಹೇಳ್ಕೊಟ್ಟೆ ಅಲ್ವಾ? ಸುಹಾಸ್ 2 ಲೈನ್ ಹೇಳ್ದ, ನೀ ನೆಕ್ಸ್ಟ್ 2 ಲೈನ್ಸ್ ಹೇಳು, ಎಲ್ಲಾರ್ಗೂ ಕೇಳಿಸುತ್ತೆ. ಚಕ್ಷುಸ್ತಸ್ಯ ಹೇಳು ಪುಟ ದೀಕ್ಷಾ. ಚಕ್ಷುಸ್ತಸ್ಯ ನಿಮೀಲನಾದಿ ಸಮಯೇ ಕಿಂ. ನಾ ಹೇಳ್ಕೊಡ್ತೀನಿ, ಅಷ್ಟು ಹೇಳು ಪುಟಿ. ನಾ ಹೇಳ್ಕೊಡ್ತೀನಿ, ಆಮೇಲೆ ಹೇಳು. ನಿಮೀಲನಾದಿ ಸಮಯೇ ಕಿಂ ಕಿಂ ಧೀರ್ಧಿಯೋ ದರ್ಶನೆ. ಹಾ ಚಕ್ಷುಸ್ತಸ್ಯ ನಿಮೀಲನಾದಿ ಸಮಯೇ ಕಿಂ ಧೀರ್ಧಿಯೋ ದರ್ಶನೆ. ಕಿಂ ತಸ್ಯಾಹ ಮತಂ ಭವಾನ್ ಪರಮಕಂ ಜ್ಯೋತಿಸ್ ತದಸ್ಮಿ ಪ್ರಭೋ. ಚಕ್ಷುಸ್ತಸ್ಯ ನಿಮೀಲನಾದಿ ಸಮಯೇ ಕಿಂ ಧೀರ್ಧಿಯೋ ದರ್ಶನೆ. ಕಿಂ ತಸ್ಯಾಹ ಮಕಂ ಭವಾನ್ ಪರಮಕಂ ಜ್ಯೋತಿಸ್ ತದಸ್ಮಿ ಪ್ರಭೋ. ವೆರಿ ಗುಡ್ ಪುಟಿ, ವೆರಿ ಗುಡ್. ನೆಕ್ಸ್ಟ್ ಇನ್ನೊಬ್ರಿಗೆ 4 ಲೈನ್ ಹೇಳ್ಕೊಡ್ತೀನಿ. ಯು ಶುಡ್ ಕೀಪ್ ರಿಪೀಟಿಂಗ್, ಆಯ್ತಾ? ಒಂದೇ ಸ್ಟೆನ್ಸಾ, ಇದು ಒಂದೇನೆ. ರೂಪಾ ಶೆಣೈ. ಎಸ್ ಮ್ಯಾಮ್. I'll teach you now. Do you know Kannada? You don't know Kannada? ನಮ್ಗೆ ಗೊತ್ತು ಕನ್ನಡ. ಸರಿ ಪುಟಿ, ಹೇಳ್ಕೊಡ್ತೀನಿ, ಹೇಳು ಇವಾಗ. ಈಗ ಎಲ್ರಿಗೂ 2 ಟೈಮ್ಸ್ 2 ಲೈನ್ ಹೇಳ್ಕೊಟ್ಟೆ. ನಿಮ್ಗೆ 1 ಟೈಮ್ ಫುಲ್ ಲೈನ್ 4 ಹೇಳ್ಕೊಡ್ತೀನಿ, ಗೊತ್ತಾಯ್ತಾ? ಕಿಂ ಜ್ಯೋತಿಸ್ತವ ಭಾನುಮಾನ ಹನಿಮೆ ರಾತ್ರೌ ಪ್ರದೀಪಾಲಿಕಂ ಸ್ಯಾದ್ದೇವಂ ರವಿದೀಪ ದರ್ಶನವಿಧೋ ಕಿಂ ಜ್ಯೋತಿರಾಖ್ಯಾಹಿ ಮೇ. ವೆರಿ ಗುಡ್. ಚಕ್ಷುಸ್ತಸ್ಯ ನಿಮೀಲನಾದಿ ಸಮಯೇ ಕಿಂ ಧೀರ್ಧಿಯೋ ದರ್ಶನೆ. ಕಿಂ ತಸ್ಯಾಹ ಮತೋ ಭವಾನ್ ಪರಮಕಂ ಜ್ಯೋತಿಸ್ ತದಸ್ಮಿ ಪ್ರಭೋ. ಅಂದ್ರೆ ಇವಾಗ ಕೇಳ್ತಾರೆ ಅವ್ರ ಗುರುಗಳು, ನಿಮ್ಗೆ ಏನ್ ಕಾಣಿಸ್ತಿದೆ ಅಂತ. ಆಚೆ ಕಡೆದೆಲ್ಲ ಕಾಣ್ತಿದೆ. ಹೇಗ್ ಕಾಣ್ತಿದೆ ಅಂದ್ರೆ ದೀಪದಲ್ಲಿ ಕಾಣ್ತಾ ಇದೆ. ಇವಾಗ ದೀಪ ಇಲ್ಲದೆ ಇದ್ದಾಗ ಹೇಗ್ ಕಾಣುತ್ತೆ ನಿಂಗೆ?
ಅಂದ್ರೆ ಕತ್ಲಲ್ಲಿ ನನಗೆ ಇರುತ್ತೆ. ಆಮೇಲೆ ನಿನ್ಗೆ ಹೇಗೆ ಕಣ್ಣು ಮುಚ್ಕೊಂಡ್ರೆ ಏನ್ ಕಾಣುತ್ತೆ? ಕಣ್ಣು ಮುಚ್ಕೊಂಡ್ರೆ ನನ್ಗೆ ಒಳಗಡೆ ಇರೋ ಜ್ಞಾನದಿಂದ ಐ ಕ್ಯಾನ್ ಸಿ ಎವ್ರಿಥಿಂಗ್ ಅಂತ ಹೇಳ್ತಾರೆ. ಆಯ್ತಾ? ದಟ್ ಈಸ್ ದ ಥಿಂಗ್. ನೆಕ್ಸ್ಟ್ ಯಾರು? ವೈಷ್ಣವಿ. किं ज्योतिस्तव भानु ನಾ ಹೇಳ್ಕೊಡ್ತೀನಿ, ನೀ ಹೇಳು. किं ज्योतिस्तव किं ज्योति भानुमान किं ज्योतिस्तव भानुमानहनि में रात्रौ प्रदीपादिकं रात्रौ रात्रौ प्रदीपादिकं रात्रौ प्रदीपादिकं प्रदीपादिकं स्याद्देवं स्याद्देव देवं स्याद्देवं रविदीपदर्शनविदो some network problem putta Vaishnavi भगिनी some network problem glitch there. I'm not able to यादेवं ಕೇಳಿಸ್ತಾ ಇದೆಯಾ ಈಗ? ಕೇಳಿಸ್ತಿದೆ. ಹೇಳ್ಬಿಡಿ. ಸ್ಯಾದ್ದೇವಂ ಪ್ರದೀಪ ಸ್ಯಾದ್ದೇವ ದೀಪದರ್ಶನವಿದೋ किं ज्योतिराख्यायि मे किं ज्योतिराख्याहि मे चक्षुस्तस्य चक्षुस्त निमीलनादिसमये निमीलनादिसमये किं धीर्धियो दर्शने किं धीर्धियो दर्शने किं तत्राहमतो किं तत्राहमतो भवान् परमकं भवान् परमकं ज्योतिस्तदस्मि प्रभो ज्योतिस्तदस्मि प्रभो प्रभो प्रभो. ಎಸ್ ಪುಟ. ಆಯ್ತಾ? ಇದನ್ನ ಒಂಚೂರು ಬ್ಯಾಡ್ ಮಾಡ್ಕೊಳ್ಳಿ. ಇದೇನು ಇವತ್ತು ಸ್ವಲ್ಪ ಇಂಟರ್ನೆಟ್ ಪ್ರಾಬ್ಲಮ್ ಏನೋ ಮಳೆಯಿಂದ ಎಲ್ಲಾದ್ರೂ ಅರ್ಧ ಕೇಳಿಸ್ತಾ ಇದೆ ನಂಗೆ. ಇದನ್ನ ಹಾಕಿದ್ದೀನಿ ನಾನು, ಅದರಲ್ಲಿ ನೋಡ್ಕೊಂಡು ಜಸ್ಟ್ ಹೇಳೋಣ. ಆಯ್ತಾ? ಶಾಂತಿ ಮಾತ್ರ ಹೇಳೋಣ. ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ನಮಃ ಸರ್ವೇಭ್ಯಃ. ರಾಮ್ ರಾಮ್. ಮಕ್ಕಳೇ, ನಾಳೆ ಇದದ್ದು ಭಗವದ್ಗೀತಾ ಎಲ್ಲರೂ ನಾನು ಅದನ್ನ ಕಳಿಸಿದ್ದೀನಿ ಅಲ್ಲಿ ಗ್ರೂಪಲ್ಲಿ. ಅದನ್ನ ನೋಡ್ಕೊಂಡು ಬೇಕಾದ್ರೆ ಪ್ರಿಂಟ್ಔಟ್ ತೆಕ್ಕೊಳ್ಳಿ, ಇಲ್ಲ ನಿಮ್ಮ ಮನೇಲಿ ಭಗವದ್ಗೀತಾ ಪುಸ್ತಕ ಇದ್ರೆ ಅದು ನೋಡ್ಕೊಳ್ಳಿ. ಏನಾದ್ರೂ ನೋಡ್ಕೊಂಡ್ಬಿಟ್ಟು ನಾಳೆ ಸ್ವಲ್ಪ ಎಲ್ಲರೂ ಹೇಳೋದು ಶುರು ಮಾಡಿಪ್ಪ. ಆಯ್ತಾ? ಇನ್ನು 8 ಶ್ಲೋಕ ಇದೆ ಅಷ್ಟೇನೆ. ಇದನ್ನ ಕಲ್ತ್ಕೊಂಡ್ರೆ ಮುಂದಿಂದು ಹೇಳ್ಕೊಡ್ಬೋದು ಅಲ್ವಾ? ಕೇಳಿಸ್ತಾ ಇದೆಯಾ ಮಕ್ಕಳೇ? ಮಾಡ್ತೀರಾ ಎಲ್ರು? ಖಂಡಿತ ಮಾಡ್ಬೇಕು, ಗೊತ್ತಾ? ರಾಮ್ ರಾಮ್. ಹಲೋ. ಗೊತ್ತು ನಂಗೆ, ನಾನು ಇಲ್ಲಿ ನನ್ನ ಮಗಳ ಮನೇಲಿ ಇದ್ದೀನಿ. ಏನೋ ಕೆಲ್ಸ ಆಯ್ತು, ಬಂದ್ಬಿಟ್ಟಿದ್ದೀನಿ. ಇಲ್ಲ ಇರ್ತಿತ್ತು ನಂಗೆ, ಅದಕ್ಕೆ ಆಮೇಲೆ ನೀನೇ ಹೇಳ್ಬಿಡಮ್ಮ, ಪರವಾಗಿಲ್ಲ.